ಶರೀರವಾಗಿ ಮಾತುಗಳನ್ನು ತಪ್ಪಿಸಿ ಪ್ರಾರ್ಥನಾಪೂರ್ವಕವಾಗಿ ದೇವರು ಪರಿಶುದ್ಧನಾಗಿರುವುದರಿಂದ ನೀವು ಸಹ ಪರಿಶುದ್ಧರಾಗಿರಲಿ ಎಂಬುದಾಗಿ ದೇವರಾದ ಕರ್ತನು ನಾವು ಪರಿಶುದ್ಧರಾಗಿ ಬದುಕುವಂಥದ್ದು, ಪರಿಶುದ್ಧರಾಗಿ ನಾವು ಜೀವಿಸುವಂಥದ್ದೇ ನಮ್ಮ ಧ್ಯೇಯ, ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ನಮ್ಮ ಪಾಪ ಕೃತ್ಯಗಳೆಲ್ಲವನ್ನೂ ಸಹ ನಾವು ತ್ಯಜಿಸಿದವರಾಗಿ ಬಿಟ್ಟುಬಿಟ್ಟವರಾಗಿ ಕ್ರಿಸ್ತನ ಅನುಗತಿಯಲ್ಲಿಯೂ ಕ್ರಿಸ್ತನ ಮಾದರಿಯಲ್ಲಿಯೂ ನಾವು ಜೀವಿಸುವುದಕ್ಕೆ ಸಿದ್ಧರಾಗೋಣ. ನಮ್ಮ ಆರಾಧನೆಯು ನಮ್ಮನ್ನು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವುದಕ್ಕೆ, ಕ್ರಿಸ್ತನ ವಾಕ್ಯದಲ್ಲಿ ನೆಲೆಗೊಂಡಿದ್ದು ಜೀವಿಸುವುದಕ್ಕೆ ಸಹಾಯವನ್ನು ಅನುಗ್ರಹಿಸುವ ನಮ್ಮ ಆರಾಧನೆ ಆರಂಭ ತಂದೆ ಕುಮಾರ ಪವಿತ್ರಾತ್ಮನ ನಾಮದಲ್ಲಿ ಮಾಡುವ ಸಂಗೀತಗಳಲ್ಲಿ 101ನೇ ಸಂಗೀತವನ್ನು ಮಾಡೋಣ. ಸಂಗೀತಗಳಲ್ಲಿ 101ನೇ ಸಂಗೀತ ಕಣ್ಣೆತ್ತಿ ಪೂಜೆಯನ್ನು ಆಪಾತ್ರ ದೃಷ್ಟಿಸು ಸ್ವಾಮಿಯ ಪ್ರೀತಿಯನ್ನು ಎಷ್ಟೆಂದು Oh
ದೇವರು ಪರಿಶುದ್ಧನಾಗಿರುವುದರಿಂದ ನಾವು ಪರಿಶುದ್ಧರಾಗಿ ಜೀವಿಸಬೇಕು ಎಂಬುದಾಗಿ ಆತನು ನಮ್ಮಿಂದ ಬಯಸುತ್ತಾನೆ. ಆದರೆ ಮಾನವರಾದ ನಾವು ಪಾಪಿಗಳಾಗಿಯೂ ದ್ರೋಹಿಗಳಾಗಿಯೂ ನಾವು ಬದುಕುತ್ತಾ ಇರುವುದರಿಂದ ನಮ್ಮ ಜೀವಿತವು ಪಾಪದಲ್ಲಿ ಸಿಲುಕಿಕೊಂಡು ದೇವರ ಆಶೀರ್ವಾದದಿಂದಲೂ ನಾವು ದೂರವಾಗಿ ದೇವರು ತೋರಿಸಿರುವಂತಹ ಸನ್ಮಾರ್ಗವನ್ನು ಬಿಟ್ಟು ಬಿಟ್ಟರಾಗಿ ಅನೇಕ ವಿಧವಾದಂತಹ ತಪ್ಪೋಪರಾಧಗಳಲ್ಲಿಯೂ ದ್ರೋಹದಲ್ಲಿಯೂ ನಾವು ನೆಲೆಗೊಂಡವರಾಗಿರುತ್ತೇವೆ. ಆದ್ದರಿಂದ ನಾವು ಪಶ್ಚಾತ್ತಾಪ ಪಡುವವರಾಗಿರೋಣ. ನಾವು ಮಾಡಿರುವಂತಹ ತಪ್ಪೋಪರಾಧಗಳೇನಿದ್ದರೂ ಸಹ ಮೊಣಕಾಲುವುದರಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವ ಪ್ರಯತ್ನ ಮಾಡೋಣ. ಕ್ಷಣವೊತ್ತು ನಾವು ಮೌನವಾಗಿದ್ದು ಮೊಣಕಾಲುವುದರಾಗಿ ನಮ್ಮ ತಪ್ಪೋಪರಾಧಗಳು ಏನಿವೆಯೋ ಅದನ್ನು ದೇವರ ಮುಂದೆ ಪ್ರಯತ್ನ ಮಾಡೋಣ. ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲರೂ ಮೊಣಕಾಲುವುದರಾಗಿ ನಮ್ಮ ತಪ್ಪೋಪರಾಧಗಳು, ದ್ರೋಹಗಳು, ವಂಚನೆ, ಪಾಪ ಬೆಲ್ಲವುಗಳನ್ನು ದೇವರ ಮಾಡಿರ್ತೇವೆ. ನೀವು ಮಾಡಿರುವಂತಹ ತಪ್ಪುಗಳು ದೇವರ ಆಜ್ಞೆಗೆ ವಿರುದ್ಧವಾದ ತಪ್ಪುಗಳಾಗಿರಬಹುದು. ದೇವರ ಮಾತನ್ನು ಕೇಳದೆ ಹೋಗಿರಬಹುದು. ದೇವರ ಮಾರ್ಗವನ್ನು ಬಿಟ್ಟು ಸೈತಾನನ ಮಾರ್ಗವನ್ನು ಅನುಸರಿಸದಿರಬಹುದು. ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಇರುತ್ತೇವೆ ಎಂಬುದಾಗಿ ನಾವು ಮಾತು ಕೊಟ್ಟಿದ್ದಾಗಿಯೂ ಕ್ರಿಸ್ತನ ಮಾತುಗಳನ್ನು ಕೇಳದೆ ಹೋಗಿದವುಗಳಾಗಿದ್ದವು. ನಮ್ಮ ಸಹಮಾನವರ ಸಂಗಡ ನಾವು ಆಡಿರುವಂತಹ ಮಾತುಗಳು ಹೊಲಸಿನ ಮಾತುಗಳಿರಬಹುದು, ಹೊಲಸು ಆಲೋಚನೆಗಳಿರಬಹುದು, ಕೆಟ್ಟ ನುಡಿಗಳು, ಕೆಟ್ಟ ಕಾರ್ಯಗಳು, ದ್ರೋಹ, ವಂಚನೆ, ಮೋಸಗಾರಿಕೆ, ಕಪಟತನ, ಇಂಥವುಗಳು ಯಾವುದೇ ಇರಲಿ ಅವೆಲ್ಲವುಗಳನ್ನು ನೆನಪಿಗೆ ತಂದುಕೊಂಡು ದೇವರೇ ನನ್ನನ್ನು ಕ್ಷಮಿಸು, ನನ್ನನ್ನು ಕರುಣಿಸು ಎಂಬುದಾಗಿ ನೀವು ಕೇಳಿಕೊಳ್ಳಬೇಕು. ದೇವರು ಕಾರುಣ್ಯಮಯನು ಕೃಪಾಪೂರ್ಣನಾಗಿರುವುದರಿಂದ ತನ್ನ ಮಕ್ಕಳು ಪಶ್ಚಾತ್ತಾಪದ ಹೃದಯದಿಂದ ಆತನ ಕಡೆ ತಿರುಗಿಕೊಳ್ಳುವುದಾದರೆ ಆತನು ಕ್ಷಮಿಸುವವನಾಗಿದ್ದಾನೆ. ದೇವರ ಶಾಂತಿಯಿಂದ ಆತನು ಯಾವುದೇ ಶಿಕ್ಷೆಯನ್ನು ವಿಧಿಸದೆ, ಯಾವುದೇ ವಿಧವಾದಂತಹ ದಂಡನೆಗೆ ಗುರಿಪಡಿಸದೆ, ಶಾಪಕ್ಕೆ ಗುರಿ ಮಾಡದೆ ಸುನೀತಿವಂತನಾಗಿಸುತ್ತಾನೆ. ನಮ್ಮ ಪಾಪಗಳನ್ನು ಅರಿಕೆ ಮಾಡೋಣ. ಹಾಡಿನ ರೂಪದಲ್ಲಿ ನಾವು ಅರಿಕೆ ಮಾಡುವ ಹಾಗೆ ಪಾಪ ಹೇಗೆ ಹೋದಿತು ಏಸು ಪರಿಹರಿಸಬಲ್ಲ ಗೀತೆಯನ್ನು ಪೂರ್ವದ ಆಜ್ಞಾ ಕ್ರಮ ಪುಸ್ತಕ 108ನೇ ಪುಟದಲ್ಲಿರುವಂತಹ 2ನೆಯ ಪಾಪಗಳಿಗೆ ಪ್ರಾರ್ಥನೆಯನ್ನು ಹೇಳುವುದಾಗಿ ಹೇಳೋಣ. ಪುಟ 108ರಲ್ಲಿರುವಂತಹ ಪಾಪಗಳಿಗೆ ಪ್ರಾರ್ಥನೆಯನ್ನು ನನ್ನನ್ನು ಅನುಸರಿಸಿ ತದನಂತರದಲ್ಲಿ ನೀವು ಹೇಳುವಂತೆ ನನ್ನ ಪ್ರೀತಿನ ಹೇಳಿಕೊಳ್ಳುತ್ತೇನೆ. ನಮ್ಮ ತಂದೆಯ ದೇವರೇ, ನಾವು ಮನೋವಾಕ್ಕಾಯಗಳಿಂದ ನಿನಗೆ ಪಾಪ ಮಾಡಿದ್ದೇವೆ. ನಾವು ನಿನ್ನನ್ನು ಪೂರ್ಣ ಮನಸ್ಸಿನಿಂದ ಪ್ರೀತಿಸಿಲ್ಲ. ನಮ್ಮ ನೆರೆಯವರನ್ನು
ಪ್ರೀತಿಸಿದ ನೀನಾದರೂ ನಮ್ಮನ್ನು ಕರುಣಿಸೆಂದು ಬೇಡುತ್ತೇವೆ. ನಮ್ಮ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿಗೊಳಿಸು. ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ನಮಗೆ ಸಹಾಯ ಮಾಡು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ಹೀಗೆಲ್ಲ ಯಾರಾದರೂ ಕ್ರಿಸ್ತನಿಂದಲೇ ಅವರು ನೂತನ ಸೃಷ್ಟಿಯಾದರು. ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದಿಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಸುಪ್ರೇರಣೆಯೂ ಆದ್ದರಿಂದ ನಮಗೆ ಪ್ರಾರ್ಥಿಸಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ನಮ್ಮೆಲ್ಲರ ಜೀವದಾಯಕನಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಘನವೂ ಮಹಿಮೆಯೂ ನಿರಂತರವಾಗಿ ಈ ಅದ್ಭುತವಾದ ಆರಾಧನೆಯನ್ನು ನಾವೆಲ್ಲರೂ ಒಟ್ಟಾಗಿ ಸೇರುವಂತ ಕೃಪೆಯನ್ನು ಅನುಗ್ರಹಿಸಿದ್ದಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನ್ನ ಕೃಪೆಯು ನಿನ್ನ ದಯೆಯನ್ನು ನಮ್ಮ ಮೇಲೆ ವಿಶ್ವಾಸ ನಾವು ಮಾನವರು ನಮ್ಮ ಪಾಪಗಳು ನಮ್ಮ ದ್ರೋಹಗಳು ಮುಂದೆ ಪಟ್ಟಲಾಗಿದೆ. ನಿನಗೆ ತಿಳಿದುಕೊಂಡು ಹೋಗಿಲ್ಲವಾದ್ದರಿಂದ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮಗೆ ಅನುಗ್ರಹಿಸಿದ್ದೆಲ್ಲ ಪಾಪ ಕ್ಷಮಾಪಣೆಗೋಸ್ಕರವಾಗಿ ನಿನಗೆ ಒಂದು ಸೇವಿಸುವ ನಮ್ಮ ಬದುಕಲ್ಲಿ ನೀನು ಮಾಡಿದ ಅದ್ಭುತಗಳಿಗೋಸ್ಕರವಾಗಿ ಮಹತ್ವಗಳಿಗೋಸ್ಕರವಾಗಿ ನನ್ನ ಒಂದು ಸೇವೆಯನ್ನು ಮಾಡುತ್ತೇನೆ. ನಮ್ಮನ್ನು ಮಾತ್ರವಾಗಿ ನೀನು ಸ್ವೀಕರಿಸಿ ನಿನ್ನ ಆತ್ಮನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ಪ್ರೇರೇಪಿಸಿ ನಮ್ಮನ್ನು ನಡೆಸಿ ನಮ್ಮ ಭವಿಷ್ಯದ ದಿನಮಾನಗಳಲ್ಲಿ ನಿನ್ನ ವಾಕ್ಯಕ್ಕೆ ನಾವು ಬೆಲೆ ಕೊಟ್ಟರಾಗಿ ಗೌರವಿಸಿದರಾಗಿ ನಿನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದು ನಿನ್ನ ಸಹವಾಸದ ಸತ್ಸಂಗದಲ್ಲಿ ನಾವು ಇರುವುದರಾಗಿ ನಿನಗೆ ಮಹಿಮೆಯನ್ನು ಪ್ರಾಣವನ್ನು ತರುವುದಾಗಿದ್ದು ಕ್ರಿಸ್ತನ ಮಕ್ಕಳು ಕ್ರಿಸ್ತನ ಅನುಯಾಯಿಗಳೆಂಬುದನ್ನು ನಾವು ನಮ್ಮ ನಡತೆ ಮೂಲಕವಾಗಿ ತೋರಿಸಿ ಇತರರಿಗೆ ಸಾಕ್ಷಿಯಾಗಿ ಮಾದರಿಯಾಗಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡಿಸಿ. ಯಾರ ಮಧ್ಯದಲ್ಲಿನ ಪ್ರಸನ್ನತೆಯನ್ನ ಸಾಯದ ಅನುಭವವಿರಲಿ ಎಲ್ಲ ಕನಗು ಮಾತು ಮಹಿಮೆಯು ನಿನಗೊಬ್ಬರಿಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಕೇಳಲು ನಾವೆಲ್ಲರಿಗೂ ಸ್ವಾರ್ಥ ಭಾವವನ್ನು ಆಲಿಸೋಣ. ಈ ಬೂದಿ ಬುಧವಾರ ದಿನದ ವೇಳೆಯಲ್ಲಿ ನೆನಪುವಂತಹ ದೇವರ ವೇದಪಾಠಗಳು ಸುವಾರ್ತೆಯ ಭಾಗದಲ್ಲಿ ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ರಿಂದ 27 ವರ್ಷಗಳ ಬಗ್ಗೆ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ರಿಂದ 27 ವರ್ಷಗಳ ಬಗ್ಗೆ ದೇವರ ವಾಕ್ಯವನ್ನು ಕೇಳೋಣ. ಈಗಲ್ಲದೆ ಆತನು ಎಲ್ಲರಿಗೂ ಹೇಳಿದಂತೆ
ಯಾವುದಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕಿರುವವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಳ್ಳುವನು ಅದನ್ನು ಉಳಿಸಿಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನನ್ನೇ ಕೆಡಿಸಿಕೊಂಡರೆ ಅಥವಾ ನಷ್ಟಪಡಿಸಿಕೊಂಡರೆ ಅವನಿಗೆ ಪ್ರಯೋಜನವೇನು? ಯಾವನು ನನ್ನನ್ನು ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯ ಕುಮಾರನು ತನ್ನನ್ನು ತನ್ನ ತಂದೆಗೂ ಪರಿಶುದ್ಧ ದೂತರಿಗೂ ಬರುವ ಪ್ರಭಾವವನ್ನು ಬರುವಾಗ ನಾಚಿಕೊಳ್ಳುವನು. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಇಲ್ಲಿ ನಿಂತಿರುವವರಿಗೆ ಕೆಲವರು ದೇವರ ರಾಜ್ಯವನ್ನು ನೋಡುವುದರಿಂದ ಮರಣ ಹೊಂದುವುದಿಲ್ಲವೆಂದು ಅಂದನು ಎಂಬುದು ದೇವತಾನೆ ವಾಕ್ಯವನ್ನು ಮಾತುಕವಾಗಿ ಆಶೀರ್ವದಿಸುತ್ತದೆ.
ಪ್ರಾರ್ಥನೆ ಮನಸ್ಸು ತುಂಬಾ ಸೊಗಸು, ಆಸೆಗಳಿರದು ಮೋಸವು ಬರದು. ಪ್ರಾರ್ಥನೆ ಮನಸ್ಸು ತುಂಬಾ ಸೊಗಸು, ಆಸೆಗಳಿರದು ಮೋಸವು ಬರದು. ನಂಬಿಕೆಯಿಂದ ವಿಶ್ವಾಸದಿಂದ, ನಂಬಿಕೆಯಿಂದ ವಿಶ್ವಾಸದಿಂದ ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಮನಸ್ಸು ತುಂಬಾ ಸೊಗಸು, ಆಸೆಗಳಿರದು ಮೋಸವು ಬರದು. ನಂಬುವ ಎಲ್ಲ ಹೃದಯಗಳಲ್ಲೇ ಧನ್ಯರು ಎಂದು, ಧನ್ಯರು ಎಂದು ನೀತಿಗೆ ಹಸಿದು ಬಾಯಾರಿರುವ ಹೃದಯವೇ ಧನ್ಯ, ಹೃದಯವೇ ಧನ್ಯ. ರಾಜರಾಜ ಕರುಣಾಧೀಶ, ರಾಜರಾಜ ಕರುಣಾಧೀಶ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಾರ್ಥನೆ ಮನಸ್ಸು ತುಂಬಾ ಸೊಗಸು, ಆಸೆಗಳಿರದು ಮೋಸವು ಬರದು. ಬೇಡಿ ಕೊಡುವ, ಹುಡುಕಿರಿ ಸಿಗುವ, ತಟ್ಟಿರಿ ತೆರೆವ, ಪ್ರೀತಿಯ ಸುರಿವ. ಬೇಡಿರಿ ಕೊಡುವ, ಹುಡುಕಿರಿ ಸಿಗುವ, ತಟ್ಟಿರಿ ತೆರೆವ, ಪ್ರೀತಿಯ ಸುರಿವ. ನಾವು ಒಂದೇ, ಪ್ರೀತಿ ಒಂದೇ, ನಾವು ಒಂದೇ, ಪ್ರೀತಿ ಒಂದೇ. ಯೇಸು ಸುನಾಮ, ಯೇಸು ಸುನಾಮ, ಯೇಸು ಸುನಾಮ, ಯೇಸು ಸುನಾಮ. ಪ್ರಾರ್ಥನೆ ಮನಸ್ಸು ತುಂಬಾ ಸೊಗಸು, ಆಸೆಗಳಿರದು ಮೋಸವು ಬರದು. ಪ್ರಾರ್ಥನೆ ಮನಸ್ಸು ತುಂಬಾ ಸೊಗಸು, ಆಸೆಗಳಿರದು ಮೋಸವು ಬರದು. ನಂಬಿಕೆಯಿಂದ ವಿಶ್ವಾಸದಿಂದ, ನಂಬಿಕೆಯಿಂದ ವಿಶ್ವಾಸದಿಂದ ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು. ಹೆಚ್ಚಿಗೆ ಜನಾಂಗದಿಂದ ಮಂಡ್ಯದಲ್ಲಿ ತುಂಬಲಾದ ವಂದನೆಗಳು. ನವಾಬ್ ಸಂದೇಶಕ್ಕೆ ಸಿದ್ಧರಾಗುವ ಹಾಗೆ ಸ್ತುತಿಗೀತೆಯನ್ನು ಹಾಡುವುದರ ಮೂಲಕ ನವಾಬ್ ಸಂದೇಶಕ್ಕೆ ಸಿದ್ಧರಾಗೋಣ.
ಐಶ್ವರ್ಯವಂತನಾದ ನನ್ನ ಸ್ವರ್ಗೀಯನಾದ ದೇವರೇ, ನಿನ್ನ ಕೃಪೆಯು ದೊಡ್ಡದು, ನಿನ್ನ ಮಮತೆಯ ಪ್ರೀತಿ ಒಂದ್ಸಲ ಅಪಾರವಾದದ್ದು ಸ್ವಾಮಿ. ನಮಗೆ ಅನುಗ್ರಹಿಸಿದಂತ ಈ ಕ್ಷಣಕ್ಕೋಸ್ಕರವಾಗಿ ನನಗೆ ವಂದಿಸ್ತಾ ಇದ್ದೇವೆ. ಕೇಳುವಂತಹ ವಾಕ್ಯದಲ್ಲಿ ನಾವು ಜೀವಿಸಿ ಅದರಂತೆ ನಾಮದ ಮಹಿಮೆ ಘನತೆಯಾಗಿರಲು ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಅನುಗ್ರಹಿಸುವುದಕ್ಕಾಗಿ ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇವೆ. ನಿಮ್ಮೆಲ್ಲರಿಗೂ ಸಂಜೆಯ ಶುಭವಂದನೆಗಳು. ಯೇಸು ಸ್ವಾಮಿ ಪರಿಶುದ್ಧ ನಾಮದಲ್ಲಿ ನಿಮಗೆ ಸಮಾಧಾನ ಶಾಂತಿ ನೆಮ್ಮದಿ. ಪ್ರಪಂಚದಾದ್ಯಂತ ಬೋಧಿ ಬುಧವಾರ ಒಂದು ಆರಾಧನೆಯಲ್ಲಿ ತೊಡಗಿಸಿಕೊಳ್ಳಲಾಗಿದೆ. ನಮ್ಮ ಕ್ರೈಸ್ತ ಪಂಚಾಂಗದ ಪ್ರಕಾರ ಈ ದಿನ ಕ್ರಾಸ್ ಡೇ ಕಾಲ್ ಟು ಸೆಲ್ಫ್ ಡಿನೈಲ್ ಆಗಿದೆ. ಶಿಲುಬೆಗೆ ನಮ್ಮನ್ನು ನಿರಾಕರಿಸುವುದಕ್ಕೆ ಕರೆ. ಶಿಲುಬೆ ನಮ್ಮನ್ನು ನಮ್ಮ ಬದುಕನ್ನು ತಿರಸ್ಕರಿಸಿ ನಿರಾಕರಿಸುವುದಕ್ಕೆ ಕರೆ ಎಂಬುದಾಗಿ ಈ ದಿನದ ಶೀರ್ಷಿಕೆ ಒಳಗೊಳ್ಳಲ್ಪಟ್ಟಿದೆ. ವಚನವನ್ನು ಗಮನಿಸಿ 23ನೇ ವಚನ ಕಡೆಯ ಭಾಗ, ಲೂಕ 9:23ನೇ ವಚನದ ಕಡೆಯ ಭಾಗದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ಯಾರ ಹಿಂದೆ ಬರಲಿ? ಯೇಸು ಸ್ವಾಮಿ ಹಿಂದೆ ಬರಲಿ. ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ನನ್ನ ಹಿಂದೆ ಬನ್ನಿ. ಇಂದು ನಿಜಕ್ಕೂ ನಾವು ಯೇಸು ಸ್ವಾಮಿ ಹಿಂದೆ ಹೋಗ್ತಾ ಇದೀಯಾ? ಕ್ರೈಸ್ತ ಎನ್ನುವ ಹೆಸರು ನಮಗಿದೆ. ಕ್ರಿಸ್ತನ ಮಕ್ಕಳು, ಯೇಸು ಸ್ವಾಮಿ ಶಿಷ್ಯರು, ಯೇಸು ಸ್ವಾಮಿಯ ಅನುಯಾಯಿಗಳು ಎಂಬುದಾಗಿ ನಾವು ಹೇಳಿದ್ದೇವೆ. ಹಾಗಾದ್ರೆ ಯೇಸು ಸ್ವಾಮಿ ಮಕ್ಕಳು ಯಾರಂತ ಇರಬೇಕು? ಯೇಸು ಸ್ವಾಮಿಯ ಶಿಷ್ಯರು ಯಾರಂತ ಇರಬೇಕು? ಯೇಸು ಸ್ವಾಮಿಯ ಅನುಯಾಯಿಗಳು ಯಾರಂತ ಇರಬೇಕು? ಯೇಸು ಸ್ವಾಮಿ ಅಂತ ಇರಬೇಕು. ಯೇಸು ಸ್ವಾಮಿ ಅಂತೆ ನಾವು ಜೀವಿಸಬೇಕು. ಪ್ರಪಂಚವನ್ನು ಇಂದು ಗಮನಿಸುವಾಗ ಪ್ರಪಂಚ ಇಂದು ಯಾವುದರ ಹಿಂದೆಯಲ್ಲಿದೆ, ಪ್ರಪಂಚ ನೆಲೆಗೊಂಡಿರುವಂಥದ್ದು ಯಾವುದರೆಂಬುದಾಗಿ ಗಮನಿಸುವಾಗ ದಿನಂಪ್ರತಿ ನಾವು ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ನೋಡೋದಾದ್ರೆ ಅಧಿಕಾರ, ಸ್ಥಾನಮಾನ, ಹಣ, ಸಂಪಾದನೆ, ಆಸ್ತಿ ಪಾಸ್ತಿ ಇವುಗಳ ಹಿಂದೆ ಜಗತ್ತು, ಪ್ರಪಂಚ ಜನರ ಓಡಾಟ, ಓಡುವಿಕೆ ಅದರ ಹಿಂದೆ ಇರುವಂತದ್ದಾಗಿ. ಆದ್ರೆ ಯೇಸು ಸ್ವಾಮಿ ಏನಂತ ಹೇಳ್ತಾನೆ? ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಅಂತ. ಇಂದು ನಾವು ದಿನಾಲು ನಮ್ಮ ಪ್ರತಿನಿತ್ಯದ ಬಾಳ್ವೆಯಲ್ಲಿ ಪ್ರತಿ ಕ್ಷಣವೂ ಕ್ರಿಸ್ತನ ಹಿಂದೆ ಹೋಗ್ತಾ ಇದ್ದೇವೆ, ಕ್ರಿಸ್ತನ ಹಿಂಬಾಲಕರಾಗಿದ್ದೇವೆ, ಕ್ರಿಸ್ತನ ಶಿಷ್ಯರು, ಕ್ರಿಸ್ತನ ಮಕ್ಕಳು ಎಂಬುದಾಗಿ ಹೇಳುವಾಗ ನಾವು ಕ್ರಿಸ್ತನಂತೆ ಜೀವಿಸಬೇಕು. ಆದರೆ ಕ್ರಿಸ್ತನಂತೆ ನಾವು ಜೀವಿಸಿದ ಒಂದರೆ ಈ ರೀತಿಯಾದಂತಹ ಬದುಕನ್ನು ನಾವು ಪ್ರಪಂಚದಲ್ಲಿ ಕಂಡ್ರೆ, ಮತ್ತೊಂದರೆ ನಮ್ಮೊಳಗೆ ಮನಸ್ತಾಪಗಳು, ನಮ್ಮೊಳಗೆ ಅಸೂಯೆ, ನಮ್ಮೊಳಗೆ ಹೊಟ್ಟೆ ಕಿಚ್ಚು, ನಮ್ಮೊಳಗೆ ದ್ವೇಷ, ನಮ್ಮೊಳಗೆ ಹಗೆತನ, ನಮ್ಮಲ್ಲಿ ಪರಸ್ಪರ ಬಾಂಧವ್ಯದಲ್ಲಿ ಬಿರುಕು, ಇವೆಲ್ಲವುಗಳು ಕ್ರಿಸ್ತನ ಹಿಂದೆ ಹೋಗುವುದಕ್ಕೆ ಸಾಕ್ಷಿಗಳಾಗಿಲ್ಲ, ಕ್ರಿಸ್ತನ ಅನುಯಾಯಿಗಳು ಎಂಬುದಕ್ಕೆ ಸಾಕ್ಷಿಯಾಗಿಲ್ಲ, ಕ್ರಿಸ್ತನಿಗೆ ನಾವು ಮಕ್ಕಳು, ಶಿಷ್ಯರು ಎಂಬುದಕ್ಕೆ ಸಾಕ್ಷಿಯಾಗಿಲ್ಲ. ದೇವರ ವಾಕ್ಯ ಎಂದು ನಮ್ಮನ್ನು ಕರೆ ಕೊಡುವಂತಂದ್ರೆ ನಮ್ಮನ್ನು ತಿರಸ್ಕರಿಸಬೇಕು, ನಮ್ಮನ್ನು ನಿರಾಕರಿಸಬೇಕು. ಅಂದ್ರೆ ನಮ್ಮ ಅಗತ್ಯತೆಗಳನ್ನು ಬಿಟ್ಟು ಕ್ರಿಸ್ತನ ಅಗತ್ಯತೆಗಳನ್ನು ಪೂರೈಸಬೇಕು. ನಮ್ಮ ಆಶಾಪಾಶಗಳನ್ನು ಬಿಟ್ಟು ನಾವು ಕ್ರಿಸ್ತನ ಆಶಾಪಾಶಗಳನ್ನು ಪೂರೈಸಬೇಕು. ನಮ್ಮ ಉದ್ದೇಶಕ್ಕಾಗಿ ನಾವು ಬದುಕದೆ ಕ್ರಿಸ್ತನ ಉದ್ದೇಶಕ್ಕಾಗಿ ಬದುಕಬೇಕು. ನಮ್ಮ ಗುರಿಯನ್ನು ನಾವು ಇಟ್ಟುಕೊಳ್ಳದೆ ಕ್ರಿಸ್ತನ ಗುರಿಯನ್ನು ನಾವು ಇಟ್ಟುಕೊಳ್ಳಬೇಕು. ಯೋಹಾನನ ಮೊದಲನೇ ಪತ್ರ 2ನೇ ಅಧ್ಯಾಯ 16-17 ವಚನ, 15, 16, 17. ಯೋಹಾನನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 15, 16, 17 ವಚನ ಹೇಳಿದೆ, ಲೋಕವನ್ನು ಲೋಕದಲ್ಲಿರುವುಗಳನ್ನು ನೀವು ಪ್ರೀತಿಸಬೇಡಿ ಎಂಬುದಾಗಿ ಹೇಳಿದೆ. 16ನೇ ವಚನ ಹೇಳಿದೆ, ಶರೀರದ ಆಶೆ, ಕಣ್ಣಿನ ಆಶೆ, ಬದುಕುಪಾಡಿನ ಡಬ್ಬ ಇವುಗಳನ್ನೇನಾಗ್ತದೆ ಗತಿಸಿ ಹೋಗ್ತದೆ, ನಶಿಸಿ ಹೋಗ್ತದೆ ಎಂಬುದಾಗಿ 17ನೇ ವಚನದಲ್ಲಿ ಹೇಳಿದೆ. ಲೋಕವು ಲೋಕದಲ್ಲಿರುವಂತಹ ಪ್ರತಿಯೊಂದು ಸಂಗತಿಗಳು ಏನಾಗ್ತದೆ? ನಶಿಸಿ ಹೋಗ್ತದೆ, ಗತಿಸಿ ಹೋಗ್ತದೆ. ಹಾಗಾದ್ರೆ ಲೋಕದಲ್ಲಿರುವಂತಹ ಅಧಿಕಾರಕ್ಕೆ ನಾವು ಆಸೆ ಪಡ್ತೇವೆ, ಲೋಕದಲ್ಲಿರುವಂತಹ ಸ್ಥಾನಮಾನಕ್ಕೆ ನಾವು ಆಸೆ ಪಡ್ತೇವೆ, ಲೋಕದಲ್ಲಿ ಇರುವಂತಹ ಹಣಕ್ಕಾಗಿ ನಾವು ಆಸೆ ಪಡ್ತೇವೆ, ಲೋಕದಲ್ಲಿ ನಾವು ಇರುವಂತಹ ಈ ಭೂಲೋಕದಲ್ಲಿರುವಂತಹ ಹೊನ್ನಿಗಾಗಿ, ಮಣ್ಣಿಗಾಗಿ ನಾವೇನ್ ಮಾಡ್ತೇವೆ? ಆಸೆ ಪಡ್ತೇವೆ. ಆದ್ರೆ ಏನಾಗ್ತದೆ? ನಾವೆಲ್ಲ
ನಶಿಸಿ ಹೋಗ್ತದೆ. ಪ್ರಪಂಚ ಇಂದು ಇವುಗಳ ಹಿಂದೆ ಓಡುವಾಗ, ಇವುಗಳ ಹಿಂದೆ ಇರುವಾಗ ನಮಗೆ ದಿನಂಪ್ರತಿ ನಮ್ಮ ಬಾಳುವಿಗೆ ಹಣವೇ ಮುಖ್ಯ, ನಮಗೆ ಅಧಿಕಾರ ಮುಖ್ಯ, ಸ್ಥಾನಮಾನ ಮುಖ್ಯ, ನಮಗೆ ಸಂಪಾದನೆ ಮುಖ್ಯ. ಅದಕ್ಕೆ ನಾವು ಪ್ರಮುಖ ಸ್ಥಾನವನ್ನು, ಪ್ರಾಶಸ್ತ್ಯವನ್ನು, ಆದ್ಯತೆ ನೀಡುವುದಾದ್ರೆ ನಾವು ನಶಿಸಿ ಹೋಗ್ತೇವೆ, ಅವು ಸಹ ನಶಿಸಿ ಹೋಗ್ತದೆ. ಆದ್ರೆ ವಾಕ್ಯಭಾಗದಲ್ಲಿ 17 ವರ್ಷದಲ್ಲಿ ಹೇಳ್ತದೆ, ಯಾರು ತಂದೆಯಿಂದ ನಡೆದ ನಾವು ಎಂದಿಗೂ ಇರುವುದು, ಎಂದಿಗೂ ಇರುವ ಯಾವ ರೀತಿಯಲ್ಲಿ ತಂದೆ ಹಚ್ಚಿದಂತೆ ನಡೆಯುವವನು ಎಂದಿಗೂ ಇರುವನೆಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ, ನನ್ನನ್ನು ಹಿಂಬಾಲಿಸುವವರು ಅವರನ್ನು, ಅವರ ಬದುಕನ್ನು, ಅವರ ಪ್ರಪಂಚವನ್ನು ಬಿಟ್ಟು ದಿನಾಲು ಶಿಲುಬೆಯನ್ನು ಹೊತ್ತುಕೊಂಡು ಬರಲಿ ಎಂಬುದಾಗಿ. ಅದರಿಂದ ನಾವು ಹಲವು ರೀತಿಯಾದಂತಹ ಕ್ರಿಸ್ತನ ವಿರುದ್ಧವಾದಂತಹ ಕಾರ್ಯಗಳನ್ನು, ಕ್ರಿಸ್ತನ ಆಜ್ಞೆಗಳಿಗೆ ವಿರುದ್ಧವಾದಂತಹ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಕ್ರಿಸ್ತನಿಗೆ ನಾವು ಸಾಕ್ಷಿಗಳಾಗಿಲ್ಲ, ಕ್ರಿಸ್ತನಿಗೆ ನಾವು ಸಾಕ್ಷಿಯ ಜೀವಿತವನ್ನು ನಾವು ಜೀವಿಸ್ತಾ ಇಲ್ಲ, ಇತರರಿಗೆ ನಾವು ಮಾದರಿಯಾಗಿಲ್ಲ ಬೇರೆ. ಯಾಕಂದ್ರೆ ನಮ್ಮ ಬದುಕು ಪ್ರಾಪಂಚಿಕವಾದಂತ ಬದುಕು, ಲೌಕಿಕವಾದಂತ ಬದುಕು ನಮ್ಮ ಬದುಕಾಗಿದೆ. ಹಾಗಾಗಿ ದೇವರನ್ನು ಇಷ್ಟಪಡುವುದಿಲ್ಲ. ಪೌಲನು ಫಿಲಿಪ್ಪಿಯ ಪತ್ರಿಕೆಯಲ್ಲಿ ಹೇಳ್ತಾರೆ, ಫಿಲಿಪ್ಪಿಯ ಪತ್ರಿಕೆ 2ನೇ ಅಧ್ಯಾಯ 3ನೇ ಅಧ್ಯಾಯ, ಫಿಲಿಪ್ಪಿಯ 2ನೇ ಅಧ್ಯಾಯ 7 ಮತ್ತು 8ನೇ ವಚನ, ಫಿಲಿಪ್ಪಿ 2 7 ಮತ್ತು 8ನೇ ವಚನ, 3ನೇ ಅಧ್ಯಾಯ 8 ವಚನ. ತನ್ನನ್ನು ಬರದಿ ಮಾಡಿಕೊಂಡು ದಾಸರನ್ನು ಕೊಡುದಳಿಸಿಕೊಂಡು ಏನಂತ ಹೇಳ್ತಾನೆ ಯೇಸು ಸ್ವಾಮಿ? ತನ್ನನ್ನು ಬರಿದು ಮಾಡಿಕೊಂಡು, ಎಲ್ಲಿ ಬರಿದು ಮಾಡಿಕೊಂಡು? ತನ್ನನ್ನು ಖಾಲಿಯಾಗಿರಿಸಿಕೊಂಡು, ತನ್ನ ಸ್ಥಾನವನ್ನು ಖಾಲಿಯಾಗಿರಿಸಿಕೊಳ್ತಾನೆ. ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವುದಕ್ಕೆ, ಶಿಲುಬೆಯಲ್ಲಿ ಮರಣವನ್ನು ಒಪ್ಪುವುದಕ್ಕೆ, ನನಗಾಗಿಯೂ ನಿಮಗಾಗಿಯೂ ಪ್ರಾಣ ಕೊಡುವುದಕ್ಕೆ, ನನಗೋಸ್ಕರ ನಿಮಗೋಸ್ಕರ ನಮ್ಮ ಪಾಪಗಳನ್ನು ಬಿಡಿಸುವುದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಹೇಗೆ ಬರ್ತಾನೆ? ತನ್ನನ್ನು ಬರಿದು ಮಾಡಿಕೊಂಡು ಬರ್ತಾನೆ. ಎಲ್ಲಿದ್ದಾನೋ? ದೇವರ ಬಲಗಡೆಯಲ್ಲಿದ್ದಾನೆ. ಯೇಸು ಸ್ವಾಮಿ ದೇವರ ಬಲಗಡೆಯಲ್ಲಿ, ದೇವರಿಗೆ ಸರಿಸಾಟಿಯಾಗಿ, ದೇವರಿಗೆ ಹೊಂದತಕ್ಕಂಥ ಆರಾಧನೆಯನ್ನು ಇವನು ಸಹ ಹೊಂದತಕ್ಕವಾದ ಕಾರಣ ಅವನೇನ್ ಮಾಡ್ತಾನೆ? ಆ ಪರಿಶುದ್ಧ ಸ್ಥಳದಿಂದ ತನ್ನನ್ನು ಬರಿದು ಮಾಡಿಕೊಂಡು, ತನ್ನನ್ನು ತಗ್ಗಿಸಿಕೊಂಡು, ತನ್ನನ್ನು ಖಾಲಿ ಮಾಡಿಕೊಂಡವನಾಗಿ ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆ ಕಾಲದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು. ಆದ್ರೆ ಇದು ನಾವು ಯೇಸು ಸ್ವಾಮಿಗೆ ವಿಧೇಯರಾಗಿದ್ದೇವಾ? ಇದು ನಾವು ಯೇಸು ಸ್ವಾಮಿಗೆ ವಿಧೇಯರಾಗಿರುವುದಾದ್ರೆ ಒಳ್ಳೆಯದು. ದೇವರ ಮಾತು, ದೇವರ ಚಿತ್ತ, ದೇವರ ಆಜ್ಞೆಯನ್ನು ಮೀರಿದವರಾಗಿರದೆ ತನ್ನ ಪರಿಶುದ್ಧ ಸ್ಥಾನವನ್ನು, ಆ ಪವಿತ್ರವಾದಂತಹ ಸ್ಥಳವನ್ನು ಯೇಸು ಸ್ವಾಮಿ ಬಿಟ್ಟು ಈ ಭೂಲೋಕಕ್ಕೆ ಇಳಿದು ಬರ್ತಾನೆ. ಯಾವುದಕ್ಕೋಸ್ಕರವಾಗಿ? ಮರಣವನ್ನು ಒಪ್ಪುವುದಕ್ಕೋಸ್ಕರವಾಗಿ, ಶಿಲುಬೆಯಲ್ಲಿ ಮರಣ ಒಪ್ಪುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಇಳಿದು ಬರ್ತಾನೆ. ಹಾಗಾದ್ರೆ ನಾವು ಯೇಸು ಸ್ವಾಮಿಗೋಸ್ಕರ ಏನ್ ಮಾಡಿದ್ದೇವೆ? ಯೇಸು ಸ್ವಾಮಿಗೋಸ್ಕರ ನಮಗೆ ಪದವಿ ಬೇಕು, ಯೇಸು ಸ್ವಾಮಿಗೋಸ್ಕರ ನಮಗೆ ಸ್ಥಾನ ಬೇಕು, ಯೇಸು ಸ್ವಾಮಿಗೋಸ್ಕರ ನಮಗೆ ಹಣ ಬೇಕು, ಯೇಸು ಸ್ವಾಮಿಗೋಸ್ಕರ ನಮಗೆ ಆಸ್ತಿ ಅಂತಸ್ತು ಬೇಕು. ಯೇಸು ಸ್ವಾಮಿ ಕಟ್ಟಡವೆಂಬ ಕಟ್ಟಡದಲ್ಲಿರುವುದಿಲ್ಲ, ನಮ್ಮ ಹೃದಯವೆಂಬ ಕಟ್ಟಡದಲ್ಲಿ. ನಮ್ಮ ಹೃದಯವೆಂಬ ಕಟ್ಟಡದಲ್ಲಿ ಬೇರೆ, ಯೇಸು ಸ್ವಾಮಿಯ ವಾಸಸ್ಥಳ ಅದಾಗಿರುತ್ತದೆ. ಹಾಗಾಗಿ ನಾವು ಹೆಚ್ಚುಗಾರಿಗೆ ನಮ್ಮ ಚಂಪ, ನಮ್ಮ ಸೊಕ್ಕು ಎನ್ನುವಂಥದ್ದು ಅಧಿಕಾರ ಸ್ಥಾನಮಾನದಲ್ಲಿ, ಹಣದ ಆಸ್ತಿಗಳಲ್ಲಿ ಅಥವಾ ಲೌಕಿಕ ವಿಷಯಗಳಲ್ಲಿ, ಲೋಕದ ಆಶೆ ಅಲ್ಲ, ಬದಲಾಗಿ ನಮ್ಮ ಹೃದಯದ ಒಳ್ಳೆತನದಲ್ಲಿ ಇರುವಂತವುಗಳಾಗಿವೆ. ಯೇಸು ಸ್ವಾಮಿ ತನ್ನ ಪರಿಶುದ್ಧ ಸ್ಥಾನವನ್ನು ನಮಗೋಸ್ಕರ ಬಿಟ್ಟು ಬಂದ. ಆದರೆ ಇಂದು ನಾವು ಯೇಸು ಸ್ವಾಮಿಗೋಸ್ಕರ ನಮ್ಮ ಜೀವಿತವನ್ನು ಕೊಡುವುದಕ್ಕೆ ನಾವು ಸಿದ್ಧರಾಗಿದ್ದೇವಾ? ಯೇಸು ಸ್ವಾಮಿಗೋಸ್ಕರವಾಗಿ ನಾವು ಬದುಕುವುದಕ್ಕೆ ಸಿದ್ಧರಾಗಿದ್ದೇವಾ? ಯೇಸು ಸ್ವಾಮಿಗೋಸ್ಕರ ನಾವು ಸಾಯುವುದಕ್ಕೆ ಸಿದ್ಧರಾಗಿದ್ದೇವಾ? ಪೌಲನು ಹೇಳ್ತಾನೆ ರೋಮಾಪುರ ಪತ್ರಿಕೆಯಲ್ಲಿ, ನಾವು ಬದುಕಿದರೂ ಸತ್ತರೂ ಕರ್ತನವರೇ. ಆದ್ರೆ ನಾವಿಂದು ಬದುಕುವಂಥದ್ದು, ಸಾಯುವಂಥದ್ದು ಕರ್ತನಿಗಾಗಿದೆಯಾ? ಪೌಲನು ಹೇಳ್ತಾನೆ ಫಿಲಿಪ್ಪಿಯ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ, ನನ್ನ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವುದೇ ಅತಿ ಶ್ರೇಷ್ಠವಾದದ್ದೆಂದು. ಮಾತು. ಪೌಲ ಒಬ್ಬ ದೊಡ್ಡ ಜ್ಞಾನಿ. ಅವನು ಪೌಲ ದೊಡ್ಡ ಜ್ಞಾನಿ, ತತ್ವಶಾಸ್ತ್ರಿ, ಇಸ್ರಾಯೇಲ್ ವಂಶಕ್ಕೆ ಸೇರಿದವನು. ಅವನ ಶುದ್ಧಾಚಾರಗಳು ಬಹಳ ಪ್ರಥಮ ಸ್ಥಾನದಲ್ಲಿದ್ದಂಥದ್ದು. ಬಹಳ ಪರಿಶುದ್ಧನಾಗಿ ಯಹೂದ್ಯ ಮತದಲ್ಲಿ ಇದ್ದಂತ ವ್ಯಕ್ತಿ. ಆತನು ಹೇಳುವಂತ ಮಾತು ಏನಂದ್ರೆ, ನಾನು ಪರಿಸಾಯನವನಿರಬಹುದು, ಬೆನ್ಯಾಮಿನ್ ಕುಲದವನಿರಬಹುದು, ಇಸ್ರಾಯೇಲ್ ವಂಶದವನಿರಬಹುದು, ಅಥವಾ ನನಗೆ ಅನೇಕ ಆಸ್ತಿ ಪಾಸ್ತಿಗಳು ಈ ಲೋಕದಲ್ಲಿರಬಹುದು, ನನಗೆ ನಾನು ತತ್ವಶಾಸ್ತ್ರಿ ಆಗಿರ್ಬೋದು, ನಾನು ಜ್ಞಾನಿ ಆಗಿರ್ಬೋದು, ಕಡೆಗೆ ಏನ್ ಹೇಳ್ತಾರೆ? ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ. ಲೋಕದ ಜ್ಞಾನ ನನಗಿದೆ, ಆದ್ರೆ ಕ್ರಿಸ್ತನ ಜ್ಞಾನ ನನಗಿಲ್ಲದಿದ್ದರೆ ನಾನು ಕಸ, ನಾನು ನಷ್ಟ ನನ್ನ ಜೀವನದಲ್ಲಿ. ಲೋಕದಲ್ಲಿರುವಂತಹ ಪದವಿಗಳು ನನಗಿದೆ, ಲೋಕದಲ್ಲಿರುವಂತಹ
ಅತ್ಯುನ್ನತ ಸ್ಥಾನಮಾನಗಳು ನನಗಿವೆ, ಆದರೆ ಕ್ರಿಸ್ತನು ಇಲ್ಲದಿದ್ದರೆ ನಾನು ಕಷ್ಟ, ನಾನು ನಷ್ಟ ಎಂದಾಗಿ. ಹಾಗಾಗಿ ಪೌಲ ಹೇಳ್ತಾನೆ, ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆನಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನೂ ಕಳೆದುಕೊಂಡು ಅದನ್ನು ಪೌಲನ ಪ್ರಕಾರ, ಪೌಲನ ಮಾತಿನಲ್ಲಿ ನನಗೆ ಎಷ್ಟು ಹಣವಿದ್ದರೂ ಅದು ಕಷ್ಟಕ್ಕೆ ಸಮಾನ. ನನಗೆ ಎಷ್ಟು ಅಧಿಕಾರ ಸ್ಥಾನಮಾನವಿದ್ದರೂ, ನನಗೆ ಎಷ್ಟು ಅತ್ಯುನ್ನತ ಸ್ಥಿತಿಗತಿಗಳಲ್ಲಿ ನಾನು ಇದ್ದು, ನಾನು ಎಷ್ಟು ಶ್ರೀಮಂತನಾದರೂ ಬಡವನಾದರೂ, ಬಲಿದನಾದರೂ ಉಳ್ಳವನಾದರೂ ಇಲ್ಲದವನಾದರೂ, ಅನುಕೂಲದ ಮನೆಯಲ್ಲಿ ಅನುಕೂಲವಿಲ್ಲದ ಮನೆಯಲ್ಲಿ ಕ್ರಿಸ್ತ ಯೇಸು ನನ್ನ ಬದುಕಿನಲ್ಲಿ, ನನ್ನ ಹೃದಯದಲ್ಲಿ ಇರದೆ ಹೋದರೆ ನನ್ನ ಜೀವಿತ ಕಷ್ಟ, ನನ್ನ ಜೀವಿತ ನಷ್ಟ. ನಾನು ಸಹ ಸತ್ತ ಒಂದು ವಸ್ತು ಇದ್ದಂತೆ, ವಸ್ತುವಿಗೆ ಜೀವವಿಲ್ಲ ಬಿಡಿದೆ, ಈ ವಸ್ತುವಿಗೆ ಜೀವವಿಲ್ಲ, ಈ ವಸ್ತುವಿಗೆ ಜೀವವಿಲ್ಲ, ಆದರೆ ಮಾನವರಿಗೆ ಜೀವ ಉಂಟು, ಶ್ವಾಸ ಉಂಟು. ಆ ಶ್ವಾಸವಿರುವುದೆಲ್ಲ ಮನುಷ್ಯರು ಕ್ರಿಸ್ತನನ್ನು ಅರಿಯಬೇಕು, ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳಬೇಕೆಂಬುದಾಗಿ ಲೋಕ 9:25 ವಚನ, ಲೋಕ 9:25 ವಚನ ಹೇಳ್ತಾರೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡನು, ತನ್ನನ್ನೇ ಕೆಡಿಸಿಕೊಂಡರೆ ಅಥವಾ ನಷ್ಟಪಡಿಸಿಕೊಂಡರೆ ಅವನಿಗೆ ಪ್ರಯೋಜನವಿಲ್ಲ. ಏನಂತ ಹೇಳ್ತದೆ? ಲೋಕವನ್ನು ಸಂಪಾದನೆ ಮಾಡಬಹುದು ನಾವು, ಆದರೆ ಕ್ರಿಸ್ತನನ್ನು ಸಂಪಾದನೆ ಮಾಡಿದ್ದೇವೆಯಾ? ಕ್ರಿಸ್ತನ ನಾವು ಸಂಪಾದನೆ ಮಾಡಿಲ್ಲ. ಕ್ರಿಸ್ತನನ್ನು ಸಂಪಾದನೆ ಮಾಡುವುದಕ್ಕೆ ನಮಗೆ ಹಣ ಬೇಡ, ಅಗತ್ಯ ಇಲ್ಲ. ನಮಗೆ ಅಧಿಕಾರ ಬೇಡ, ಅದು ಅಗತ್ಯವಿಲ್ಲ. ನಮಗೆ ಸ್ಥಾನಮಾನ ಬೇಡ, ಅದು ಅಗತ್ಯವಿಲ್ಲ. ನಮಗೆ ಪ್ರಪಂಚದ ಯಾವುದೇ ಆಶೆ ಪಾಶೆಗಳು, ಯಾವುದೇ ಸಡಗರ ಸಂಭ್ರಮ, ಯಾವುದೂ ಅಗತ್ಯವಿಲ್ಲ. ಯೇಸು ಸ್ವಾಮಿ ಆತನು ಹೇಳುವಂಥದ್ದು ಏನಂದ್ರೆ, ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ದಿನಾಲು ಹಾಗಾದ್ರೆ ಶಿಲುಬೆ ಎಂದರೆ ಶಿಲುಬೆ ಮಾರ್ಗವೆಂಬುದಾಗಿ ಏನು? ಶಿಲುಬೆ ಎಂದರೇನು? ಶಿಲುಬೆ ಅದು ಶ್ರಮದ ಸಂಕೇತ, ಶಿಲುಬೆ ಸಂಕಟದ ಒಂದು ಸಂಕೇತ, ಶಿಲುಬೆ ಹಿಂಸೆಯ ಸಂಕೇತ, ಶಿಲುಬೆ ಕಣ್ಣೀರಿನ ಸಂಕೇತ, ಶಿಲುಬೆ ಯಾತನೆ, ವ್ಯಥೆ, ನೋವು, ಶ್ರಮ, ಮರಣ, ಇವುಗಳ ಸಂಕೇತ. ಹಾಗಾದ್ರೆ ಯಾವುದನ್ನು ನಾವು ಹೊತ್ಕೊಂಡು ಹೋಗ್ಬೇಕು? ಶ್ರಮ, ಸಂಕಟ, ಹಿಂಸೆ, ಕಣ್ಣೀರು, ವೇದನೆ. ಯಾವುದಕ್ಕೋಸ್ಕರ? ನೀತಿ, ನ್ಯಾಯ, ಸತ್ಯ, ಧರ್ಮಗೋಸ್ಕರವಾಗಿ ಈ ಶಿಲುಬೆ ಮಾರ್ಗದಲ್ಲಿ ನಡೆಯಬೇಕು. ಶಿಲುಬೆ ಅಂದರೆ ಏನು? ಯೇಸು ಸ್ವಾಮಿಯನ್ನು ಹಿಡಿದುಕೊಳ್ಳುವಂಥದ್ದು, ಯೇಸು ಸ್ವಾಮಿಯನ್ನು ಮರಣ ಒಪ್ಪಿಸುವಂಥದ್ದು, ಯೇಸು ಸ್ವಾಮಿಯನ್ನು ಉಗುಳುವಂಥದ್ದು, ಯೇಸು ಸ್ವಾಮಿಯನ್ನು ಅವಮಾನಪಡಿಸುವಂಥದ್ದು, ಯೇಸು ಸ್ವಾಮಿಗೆ ಬರೆಯುವಂಥದ್ದು, ಯೇಸು ಸ್ವಾಮಿಗೆ ಹೊಡೆಯುವಂಥದ್ದು, ಅಂತಿಮವಾಗಿ ಯೇಸುವನ್ನು ಶಿಲುಬೆಯಲ್ಲಿ ಮರಣವನ್ನು ಕೊಡುವಂಥದ್ದು. ಹಾಗಾದ್ರೆ ಇಂದು ನಾನು ನೀವು ಶಿಲುಬೆಯನ್ನು ಹೊತ್ತುಕೊಂಡು ಹೋಗಬೇಕೆಂದ್ರೆ ಏನೋ ಒಂದು ಮೂಟೆ, ಭಾರವಾದಂತ ಮೂಟೆಯನ್ನು ಹೊತ್ತುಕೊಂಡು ಹೋಗುವಂಥದ್ದಲ್ಲ, ಅಥವಾ ಯಾವುದೋ ಒಂದು ಪೆಟ್ಟಿಗೆಯನ್ನು ಹೊತ್ತುಕೊಂಡು ಹೋಗುವಂಥದ್ದಲ್ಲ, ಅಥವಾ ಮರದ ದಿವ್ಯಗಳಿಂದ ಮಾಡುವಂತಹ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಂಥದ್ದಲ್ಲ. ಆದರೆ ನಿಜವಾಗಿಯೂ ನಾವು ನ್ಯಾಯ, ನೀತಿ, ಸತ್ಯ, ಧರ್ಮಕ್ಕೋಸ್ಕರವಾಗಿ ಶಿಲುಬೆಯಲ್ಲಿ, ಆ ಶಿಲುಬೆಯ ಮಾರ್ಗದಲ್ಲಿ ಸಂಕಟ, ಶ್ರಮೆ, ಹಿಂಸೆ, ನೋವು ಇವುಗಳನ್ನು ಅನುಭವಿಸಿ ಆ ಮಾರ್ಗದಲ್ಲಿ ನಾವು ಕ್ರಿಸ್ತನಿಗಾಗಿ ನಾವು ಬದುಕುವಂಥದ್ದು, ಕ್ರಿಸ್ತನಿಗೋಸ್ಕರ ನಮ್ಮ ಜೀವ ಸಮರ್ಪಣೆ ಮಾಡುವಂಥದ್ದು, ಕ್ರಿಸ್ತನಲ್ಲಿ ನನ್ನ ಪ್ರಾಣ ಹೋದರೂ ಸರಿಯೇ ಎಂಬುದಾಗಿ ನನ್ನನ್ನು ಅರ್ಪಿಸಿಕೊಳ್ಳುವಂಥದ್ದು ಆಗಿರುತ್ತದೆ. ಹಾಗಾಗಿ ಯೇಸು ಸ್ವಾಮಿ ಹೇಳ್ತಾನೆ, ದಿನಾಲು ನನ್ನ ಹಿಂದೆ ಬರಲಿ ಎಂಬುದಾಗಿ ಹೇಳಿದ ವಿನಃ ಯಾವುದೋ ವ್ಯಕ್ತಿಗಳಿಗೆ ಹೇಳಿದಲ್ಲ, ತನ್ನ ಮಕ್ಕಳಿಗೆ, ತನ್ನನ್ನು ಹಿಂಬಾಲಿಸುವವರಿಗೆ, ನಿತ್ಯ ಜೀವ ಬೇಕಾದವರಿಗೆ, ದೇವರ ರಾಜ್ಯ ಅಗತ್ಯ ಇರುವವರಿಗೆ. ಈಗ ನಾವು ಯಾರನ್ನು ಅನುಸರಿಸ್ತೇವೆ? ರಾಜಕೀಯ ಮುಖಂಡರುಗಳನ್ನು ಅನುಸರಿಸ್ತೇವೆ. ನಮಗೆ ಧಾರ್ಮಿಕ ನಾಯಕರು, ರಾಜಕೀಯ ನಾಯಕರು, ಅಥವಾ ನಮ್ಮ ಯವನಸ್ಥರಿಗೆ ಹೀರೋ ಹೀರೋಯಿನ್ಗಳು ನಮಗೆ ಆದರ್ಶ ವ್ಯಕ್ತಿಗಳು. ನಿಜಕ್ಕೂ ನಮಗೆ ಆದರ್ಶ ವ್ಯಕ್ತಿಗಳು ನಮ್ಮ ಗುರು ಯೇಸು ಸ್ವಾಮಿ. ಇದು ನಾವು ಹೇರ್ ಕಟ್ ಮಾಡಿಸುವಂಥದ್ದು, ನನ್ನ ಹೀರೋ ಹೇರ್ ಕಟ್ ಮಾಡಿಸುವಂತ ರೀತಿ. ಇದು ನನ್ನ ತತ್ವ ಆಧಾರವಾಗಿರುವಂಥದ್ದು ನನ್ನ ರಾಜಕೀಯ ಪಕ್ಷ ಇರುವಂತಹ ತತ್ವಗಳ ಆಧಾರ ಮೇಲೆ. ಆದರೆ ನನ್ನ ತತ್ವ, ನನ್ನ ಮಾತು, ನನ್ನ ಜೀವನ, ನನ್ನ ಶೈಲಿ ಅವು ಆಧಾರವಾಗಿರುವಂಥದ್ದು ಯೇಸು ಸ್ವಾಮಿಯ ಮೇಲೆ. ಈಗ ನನ್ನ ಫೇವರೆಟ್ ಹೀರೋ ಹೀಗೆ ಹೇಳ್ತಾನೆ ಅಂತ ನಾವು ಬದುಕ್ತೇವೆ. ಏನಾದ್ರೂ ಯೇಸು ಸ್ವಾಮಿ ಹೀಗೆ ಹೇಳಿದ್ದಾನೆ ಅಂತ ಬದುಕಿದೀವಾ? ಬದುಕಿಲ್ಲ. ಇಲ್ಲ ನನ್ನ ಫೇವರೆಟ್ ಕ್ರಿಕೆಟರ್ ಹೀಗೆ ಆಡ್ತಾನೆ, ನಾನು ಅವನಂತೆ ಆಡಬೇಕೆಂಬುದಾಗಿ ಬಯಸ್ತೇವೆ. ನನ್ನ ಫೇವರೆಟ್ ಮ್ಯೂಸಿಕ್ ಡೈರೆಕ್ಟರ್ ಹೀಗೆ ಬಾರಿಸ್ತಾನೆ, ನಾನು ಹಾಗೆ ಬಾರಿಸಬೇಕು ಎಂಬುದಾಗಿ ಬಯಕೆ ಹೇಳ್ತೇನೆ. ಇನ್ನು ನನ್ನ ಫೇವರೆಟ್ ಸಿಂಗರ್ ಹೀಗೆ ಹಾಡ್ತಾನೆ, ನಾನು ಅವನಿಗಿಂತಲೂ ಚೆನ್ನಾಗಿ ಹಾಡಬೇಕು ಎಂಬುದಾಗಿ ಬಯಸ್ತೇನೆ. ಆದರೆ ಯೇಸು ಸ್ವಾಮಿಯಂತೆ ಬದುಕಬೇಕು, ಯೇಸು ಸ್ವಾಮಿಯ ಹಿಂದೆ ಹೋಗಬೇಕು ಎಂಬುದಾಗಿ ಯಾರಿಗೂ ಸಹ ಮನಸ್ಸಿಲ್ಲ. ಬೇರೆ ಹೇಳುವುದಕ್ಕೆ ಬಹಳ ಸುಲಭ, ನಾನು ಯೇಸು ಸ್ವಾಮಿ ಹಿಂದೆ ಇದ್ದೇನೆ ಎಂಬುದಾಗಿ. ಆದರೆ ಬದುಕುವುದಕ್ಕೆ ಬಹಳ ಕಷ್ಟ. ಯಾಕೆ? ಯೇಸು ಸ್ವಾಮಿ ಜೀವಿತ ಹೇಗಿತ್ತು? ಯೇಸು ಸ್ವಾಮಿ ಎಲ್ಲರನ್ನು ಪ್ರೀತಿ ಮಾಡ್ತಿದ್ದ. ಯೇಸು ಸ್ವಾಮಿ ದ್ವೇಷ ಮಾಡಿದಂತ ಒಬ್ಬ ವ್ಯಕ್ತಿಯನ್ನು ತೋರಿಸಲಿ.
ಯೇಸು ಸ್ವಾಮಿ ಹೊಡೆದಂತ ಒಬ್ಬ ವ್ಯಕ್ತಿಯನ್ನು ತೋರಿಸಿ, ಯೇಸು ಸ್ವಾಮಿ ಕೆಟ್ಟ ಮಾತನಾಡಿದಂತ ಒಬ್ಬ ವ್ಯಕ್ತಿಯನ್ನು ತೋರಿಸಿ, ಯೇಸು ಸ್ವಾಮಿ ದ್ವೇಷಿಸಿದಂತ ಹರಿತನ ಮಾಡಿದಂತ ಒಬ್ಬ ವ್ಯಕ್ತಿಯನ್ನು ತೋರಿಸಿ. ಸಿಪಾಯಿ ಅವನ ಮೇಲೆ ಹೊಡೆದಾಗ ಹಿಂದಿರುಗಿ ಹೊಡೆಯಲಿಲ್ಲ. ಜನರು ಶಿಲುಬೆ ಮರಣದಲ್ಲಿ ಅವರನ್ನು ಒಪ್ಪಿಸಿದಾಗ ಅವರನ್ನು ಕ್ಷಮಿಸಿರುವುದಾಗಿ ಹೇಳ್ತಾರೆ. ರೋಗದಲ್ಲಿ ಬಿದ್ದವರನ್ನು, ಅಸ್ವಸ್ಥರಾದವರನ್ನು ಇವನೇ ಹುಡುಕಿಕೊಂಡು ಹೋಗಿ ಅವರನ್ನೇನ್ ಮಾಡ್ತಾನೆ, ಸ್ವಸ್ಥಪಡಿಸ್ತಾರೆ. ಆದರೆ ಇಂದು ಅಂತಹ ಮನಸ್ಸು, ಅಂತಹ ಜೀವಿತ ನಮ್ಮದಿದೆಯಾ, ನಮ್ಮದಾಗಿದೆಯಾ, ನಮ್ಮ ಕ್ರೈಸ್ತ ಜೀವಿತ ಇದೆಯಾ? ಇದು ನಾವು ಹೇಳಿಕೊಳ್ಳುವುದಕ್ಕೆ ಮಾತ್ರ ಕ್ರೈಸ್ತರು, ಕ್ರಿಸ್ತನ ಮಕ್ಕಳು, ಕ್ರಿಸ್ತನ ಅನುಯಾಯಿಗಳು. ಆದರೆ ಯಾವತ್ತೂ ಸಹ ನಾವು ಕ್ರಿಸ್ತನಂತೆ ಜೀವಿಸಲಿಲ್ಲ. ಹೆಸರಿಗೆ ಮಾತ್ರ, ಪಟ್ಟ ಮಾತ್ರ ಕ್ರೈಸ್ತರು, ಆದರೆ ಜೀವಿತ ಎಲ್ಲ ಅಕ್ರೈಸ್ತರು, ಕ್ರೈಸ್ತನಿಗೆ ವಿರುದ್ಧವಾಗಿ, ಕ್ರಿಸ್ತನಿಗೆ ವಿರುದ್ಧವಾಗಿ. ಆದರೆ ಯೇಸು ಸ್ವಾಮಿ ಹೇಳ್ತಾನೆ, ಇಂದು ಲೋಕದಲ್ಲಿ ಬಂದ ಯಾವುದೇ ಜನರನ್ನು ನೀವು ಹಿಂಬಾಲಿಸಬೇಡ್ರಿ ಎಂಬುದಾಗಿ ಹೇಳ್ತಾರೆ. ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ, ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 4ನೇ ವಚನ, 2 ಮತ್ತಾಯ 23 2 ಮತ್ತು 3. ಶಾಸ್ತ್ರಿಗಳು ಫರಿಸಾಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ. ಶಾಸ್ತ್ರಿಗಳು ಫರಿಸಾಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ. ಆದುದರಿಂದ ಅವರು ನಿಮಗೆ ಏನೇನು ಹೇಳ್ತಾರೋ ಅದನ್ನೆಲ್ಲ ಮಾಡಿರಿ. ಶಾಸ್ತ್ರಿಗಳು ಫರಿಸಾಯರು ದೇವರ ಆಜ್ಞೆಗಳು, ದೇವರ ಮಾತುಗಳನ್ನು ಬೋಧಿಸ್ತಾರೆ. ಆ ದೇವರ ಮಾತುಗಳು, ದೇವರ ಆಜ್ಞೆಗಳು ನೀವೇನ್ ಮಾಡಿರಿ, ಅದನ್ನೆಲ್ಲ ಮಾಡಿರಿ, ಅದನ್ನೆಲ್ಲ ನೀವೇನ್ ಮಾಡ್ರಿ, ಮಾಡಿಕೊಳ್ಳ್ರಿ. ಆದ್ರೆ ಅವರ ನಡತೆಯ ಪ್ರಕಾರ ನೀವು ನಡೆಯಬೇಕು. ಇವತ್ತು ನಾನು ನಿಮಗೆ ಪ್ರಸನ್ನ ಮಾಡ್ತಾ ಇದ್ದೀನಿ, ಈ ಪೀಠದಲ್ಲಿ ನಿಂತು ನಾನು ಹೇಳುವಂತ ದೇವರ ವಾಕ್ಯವನ್ನು ನೀವು ಕೇಳ್ರಿ. ಅದು ನನ್ನ ನಡತೆಯ ಪ್ರಕಾರ ನೀವು ಯಾವತ್ತು ನಡೆಯಬೇಕು. ನನ್ನ ನಡತೆ ನಿಮ್ಮ ನಡತೆ ಆಗಿರಬಾರದು. ನಾನು ಹೇಳುವಂತ ಮಾತು ಮಾತ್ರ ನಿಮ್ಮ ನಡತೆ ಆಗಿರಬೇಕು. ನನ್ನ ವ್ಯಕ್ತಿತ್ವ ಕೆಟ್ಟದಾಗಿರಬಹುದು, ನನ್ನ ವ್ಯಕ್ತಿತ್ವ, ನನ್ನ ಸ್ವಭಾವ, ನನ್ನ ವರ್ತನೆ ಹೊಲಸಿನ ಮಾರ್ಗದಲ್ಲಿ ಸೈತಾನ ಮಾರ್ಗವಾಗಿರಬಹುದು. ಆದರೆ ಇಂದು ನಾನು ಪರಿಶುದ್ಧವಾದಂತ ಈ ವಾಕ್ಯಗಳನ್ನು ಹೇಳುವಾಗ ನೀವು ವಾಕ್ಯವನ್ನು ಗಮನಿಸಿ, ವಾಕ್ಯದ ಪ್ರಕಾರ ಜೀವಿಸಿ. ಆದರೆ ಐನವರು ಹೀಗೆ ಜೀವಿಸ್ತಾ ಇದ್ದಾರೆ ಅಂತ ನೀವು ಒಂದು ವೇಳೆ ನಾನು ನನ್ನಲ್ಲಿ ಸುಂದರವಾದ ಕಾರ್ಯದಿಂದ ನಾನು ಫಾಸ್ಟ್ ಡ್ರೈವ್ ಮಾಡ್ಕೊಂಡ್ರೆ, ನಾವು ಐದು ಫಾಸ್ಟ್ ಡ್ರೈವ್ ಮಾಡ್ತಾರೆ, ಫಾಸ್ಟ್ ಡ್ರೈವ್ ಮಾಡ್ಬೇಡಿ. ಯಾಕಂದ್ರೆ ಅವಸರವೇ ಅಪಘಾತಕ್ಕೆ ಕಾರಣ. ಆಮೇಲೆ ಅಯ್ಯೋ ಫಾಸ್ಟ್ ಡ್ರೈವ್ ಮಾಡೋದು ನಾನು ಮಾಡಿದೆ, ಅದೆಲ್ಲ ಇವತ್ತು ನಾನು ನಿಮ್ಮನ್ನ ಬಿಲ್ಡರಿಂದ ಬೀಳ್ತೀರಾ, ಬೀಳ್ತೀರಾ, ಬೇಸಿಗೆ ತುಳಿತೀರಾ, ಅದನ್ನ ಮಾತ್ರ ಯಾಕೆ ಬಿಡಲ್ಲ? ಯಾಕೆ ಬಿಡಲ್ಲ? ಇವತ್ತು ಮಕ್ಕಳಿಗೆ ನಾನು ಫೇಲ್ ಆಗ್ಬಿಡ್ತಾರ? ಕೆಲಸ ಬಿಟ್ಬಿಡ್ರಿ, ರಿಸೈನ್ ಮಾಡ್ತಾರ. ಮಂಡಿಗೆ ಹೋಗಿ ಕೆಲಸ ಮಾಡ್ಬಿಡ್ರಿ, ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಬಿಡ್ರಿ, ಕಂಪನಿಗಳಲ್ಲಿ ಕೆಲಸ ಮಾಡ್ಬಿಡ್ರಿ, ಡ್ರೈವಿಂಗ್ ಕೆಲಸ ಮಾಡ್ಬಿಡ್ರಿ, ಮಾಡ್ತೀರಾ? ಇಲ್ಲ ತಾನೆ, ಮಾಡ್ತಿರ್ತಾನೆ. ವಾಕ್ಯವನ್ನು ಹೇಳುವಾಗ ಯಾರು ಮಾಡುದಿಲ್ಲ? ನೀವು ಪ್ರಾರ್ಥನೆ ಮಾಡಿದ್ರೆ ಯಾರು ಪ್ರಾರ್ಥನೆ ಮಾಡಲ್ಲ, ದೇವರ ವಾಕ್ಯ ಓದಿದ್ರೆ ಯಾರು ಓದಲ್ಲ, ಉಪವಾಸ ಮಾಡಿದ್ರೆ ಉಪವಾಸ ಮಾಡಲ್ಲ, ಆರಾಧನೆಗೆ ಬಂದ್ರೆ ಆರಾಧನೆಗೆ ಬರಲ್ಲ, ಪ್ರಾರ್ಥನೆಯಲ್ಲಿ ಸಮಯ ಕೇಳಿದ್ರೆ, ಕುಟುಂಬ ಪ್ರಾರ್ಥನೆ ಸಮಯ ಕೇಳಿದ್ರೆ ಯಾರು ಕೇಳಲ್ಲ. ಯಾಕಂದ್ರೆ ನಮಗೆ ಸೋಮಾರಿತನ, ನಮಗೆ ಬೇಜವಾಬ್ದಾರಿತನ ನಮಗೆ ಆಗುದಿಲ್ಲ. ದೇವರ ಕಡೆಗೆ ಮನಸ್ಸು ಕೊಡುವುದಕ್ಕೆ, ದೇವರಲ್ಲಿ ನಾವು ನೆಲೆಗೊಳ್ಳುವುದಕ್ಕೆ, ದೇವರನ್ನು ಹಿಂಬಾಲಿಸುವುದಕ್ಕೆ ನಮಗೆ ಕಷ್ಟ. ಆದ್ರೆ ಹೀರೋಗಳನ್ನು ಹಿಂಬಾಲಿಸ್ತೇವೆ. ಇನ್ಸ್ಟಾಗ್ರಾಮ್ ಅಲ್ಲಿ ಐ ಆಮ್ ಫಾಲೋಯಿಂಗ್, ವಾಟ್ಸ್ಆಪ್ ಗಳಲ್ಲಿ ನಾವು ಫಾಲೋಯಿಂಗ್, ಟ್ವಿಟರ್ ಗಳಲ್ಲಿ ನಾವು ಫಾಲೋಯಿಂಗ್, ಫೇಸ್ಬುಕ್ ನಲ್ಲಿ ನಾವು ಫಾಲೋಯಿಂಗ್. ಆದ್ರೆ ಆರ್ ವಿ ಫಾಲೋಯಿಂಗ್ ಜೀಸಸ್ ಕ್ರೈಸ್ಟ್? ನಾವು ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇದ್ದೇವೆ, ಯೇಸು ಸ್ವಾಮಿ ಹಿಂಬಾಲಿಸ್ತಾ ಇಲ್ಲ. ಯಾಕೆ? ಯೇಸು ಸ್ವಾಮಿ ಮಾತುಗಳು ನಮಗೆ ಬೇಡ, ಯೇಸು ಸ್ವಾಮಿ ನಮಗೆ ಸುಖ ಕೊಡಲ್ಲ. ಯೇಸು ಸ್ವಾಮಿ ಶಿಲುಬೆಗೆ ಹೊತ್ತುಕೊಂಡು ಹೋಗ್ತಾ ಇದ್ರೆ, ಶಿಲುಬೆಗೆ ಹೊತ್ತುಕೊಂಡು ಹೋದ್ರೆ ನಾನು ನ್ಯಾಯದ ಪರ ಇರಬೇಕು, ನಾನು ಸತ್ಯದ ಪರ ಇರಬೇಕು, ನ್ಯಾಯದ ಪರ ಇದ್ರೆ, ಸತ್ಯದ ಪರ ಇದ್ರೆ ನನಗೆ ಕಲ್ಲುಗಳು ಬೀಳ್ತದೆ. ಆದ್ರೆ ಯಾವ ಮರದಲ್ಲಿ ಹಣ್ಣುಗಳು ಇರ್ತವೋ ಆ ಮರದ ಹಣ್ಣಿಗೆ ಹೆಚ್ಚು ಕಲ್ಲುಗಳು ಬೀಳುವುದು. ಆದ್ರೆ ನಾನು ಬದುಕಬೇಕಾದಂತ ರೀತಿ, ನಾನು ಹೋಗಬೇಕಾದಂತ ಮಾರ್ಗ, ಯೇಸು ಸ್ವಾಮಿ ಹೇಳಿದ ನಾನೇ ಮಾರ್ಗವು ಸತ್ಯವು ಜೀವವು. ಹಾಗಾದ್ರೆ ನಾವು ಆ ಸತ್ಯವಾದಂತ ಮಾರ್ಗವನ್ನು ಬಿಟ್ಟು, ಆ ನಿಜವಾದಂತ ಮಾರ್ಗವನ್ನು ಬಿಟ್ಟು ಬೇರೊಂದು ಮಾರ್ಗಕ್ಕೆ ನಡೆಯುವಾಗ ನಾವು ಕ್ರಿಸ್ತನ ಮಕ್ಕಳಲ್ಲ, ಕ್ರಿಸ್ತನ ಅನುಯಾಯಿ ಅಲ್ಲ, ಕ್ರಿಸ್ತನ ಶಿಷ್ಯರುಗಳಲ್ಲ. ನಾವು ಅವರು ಚೆನ್ನಾಗಿದ್ದಾರೆ ಎಂಬುದಾಗಿ ಹೇಳ್ತಿಲ್ಲ, ಆದ್ರೆ ಹೊರಗಡೆ ಹೋದ್ಮೇಲೆ ದ್ವೇಷ ಮಾಡ್ತಾರೆ. ಯೇಸು ಸ್ವಾಮಿ ದ್ವೇಷ ಮಾಡಿಲ್ವಲ್ಲ? ಹೊರಗಡೆ ಹೋದ್ಮೇಲೆ ಹೊಲಸು ಮಾಡಿದ್ರೆ ಇನ್ನೊಬ್ಬರನ್ನ ಬೈತಾರೆ. ಯೇಸು ಸ್ವಾಮಿ ಯಾರು ಬೈಲಿಲ್ವಲ್ಲ? ಹೊಡೆದವ್ರನ್ನು ಬೈಲಿನ,
ಬೈದವ್ರನ್ನು ಬೈಲಿಲ್ಲ, ಉಗುಳಿದವ್ರನ್ನು ಉಗುಳಿಲ್ಲ, ಅವಮಾನಪಡಿಸೋರು ಅವಮಾನಪಡಿಸಿಲ್ಲ. ನಾವ್ಯಾಕೆ ಇನ್ನೊಬ್ಬರು ಅವಮಾನಪಡಿಸಬೇಕು? ಹಾಗಾದ್ರೆ ನಮ್ಮಲ್ಲಿ ಅಮಾನವೀಯ ಕೃತ್ಯಗಳು, ಅಮಾನವೀಯ ಲಕ್ಷಣಗಳು ಹೆಚ್ಚಾಗಿದೆ. ಮಾನವೀಯತೆ ಗುಣಗಳಿಲ್ಲ, ಮಾನವೀಯತೆ ಲಕ್ಷಣಗಳಿಲ್ಲ, ಮಾನವೀಯತೆ ಸ್ವಭಾವಗಳಿಲ್ಲ. ಆದ್ರೆ ಯೇಸು ಸ್ವಾಮಿ ಮಾನವೀಯತೆಯಿಂದ ಬೆರೆದವನಾದ, ಮಾನವೀಯತೆಯ ಅರಸನಾಗಿದ್ದ, ಶಾಂತಿಯ ಅರಸನಾಗಿದ್ದ, ಸಮಾಧಾನದ ಅರಸನಾಗಿದ್ದ. ಇದು ನಾವು ಯೇಸು ಸ್ವಾಮಿ ಏನ್ ಮಾಡ್ತಾರೆ? ನೀನು ನಂಬಿಕೆಯಲ್ಲಿರುವುದಾದ್ರೆ ಇನ್ನಷ್ಟು ನಂಬಿಕೆಯಲ್ಲಿ ಬೆಳೆಯುವುದಾಗಿ ಹೇಳಿದ. ನೀನು ಒಳ್ಳೆ ಮಾರ್ಗದಲ್ಲಿರುವುದಾದ್ರೆ ಇನ್ನಷ್ಟು ಒಳ್ಳೆ ಮಾರ್ಗದಲ್ಲಿ ಬೆಳೆಯುವುದಾಗಿ ಹೇಳಿದ. ಆದ್ರೆ ನಮ್ಮ ಮಾನವರ ಕುಯುಕ್ತಿ ಕುತಂತ್ರದ ಬುದ್ಧಿ ಹೇಗೆಂದ್ರೆ, ಒಬ್ರು ಬೆಳೀತಾ ಇದ್ದವ್ರು ಕಾಲಿಡುವೆ, ಒಬ್ರು ಅಭಿವೃದ್ಧಿ ಆಗ್ತಾ ಇದ್ರೆ ಅವರನ್ನ ಅಭಿವೃದ್ಧಿ ಪಡಿಸಿದ್ರೆ ಹಾಗೆ ಮಾಡೋದು, ಒಬ್ರು ಚೆನ್ನಾಗಿ ಸುಖವಾಗಿದ್ರೆ ಅವರ ಮನೆಗೆ ಉಡುಗೆ ಇಡುವುದು, ಅವರ ಬದುಕನ್ನು ಹಾಳು ಮಾಡುವಂತಹ ಸ್ಥಿತಿಗತಿಗಳಲ್ಲಿ ಮಾನವರ ಬದುಕಿದೆ. ಪಾಪಕೃತ್ಯಗಳು ಎಷ್ಟಿವೆ, ಪಾಪಕೃತ್ಯಗಳು ಯಾವ ರೀತಿಯಲ್ಲಿದೆ ಎಂಬುದಾಗಿ ನಾವು ಗಮನಿಸುವಾಗ ಮತ್ತಾಯ ಸುವಾರ್ತೆ 15ನೇ ಅಧ್ಯಾಯ 20ನೇ ವಚನ ಓದುತ್ತೀರಿ. ಮತ್ತಾಯ 15:20, ಗಲಾತ್ಯ 5:19-20. ಮತ್ತಾಯ 15:20, ಗಲಾತ್ಯ 5:19-20. ಅದು ಮತ್ತಾಯ 15:18-19. ಆದರೆ ಬಾಯಿಯೊಳಗಿಂದ ಹೊರಡುವ ಮಾತುಗಳನ್ನು ಮನಸ್ಸಿನೊಳಗಿಂದ ಬರುತ್ತವೆ, ಇವೇ ಮನುಷ್ಯನನ್ನು ಕೊಲೆ ಮಾಡುವವು. ಏಕೆಂದರೆ ಮನಸ್ಸಿನೊಳಗಿಂದ ಕೆಟ್ಟ ನೋಡಿ, ಮನಸ್ಸಿನೊಳಗಿಂದ ಏನ್ ಬರ್ತದಂತೆ? ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆ ಬರ್ತದೆ. ಹೇಗೆ ಅವನನ್ನ ಸಾಯಿಸಬೇಕು, ಹೇಗೆ ಅವನನ್ನು ಕೆಲಸದಿಂದ ಓಡಿಸಬೇಕು, ಹೇಗೆ ಅವನಿಗೆ ನಾನು ಕೆಟ್ಟ ಮಾತಾಡಬೇಕು, ಹೇಗೆ ಅವರಿಗೆ ಕೆಡುಕನ್ನು ತರಬೇಕು ಎಂಬುದಾಗಿ. ಆಮೇಲೆ ಕೊಲೆ, ಆದರ, ಸುಳ್ಳುಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗುಳ, ಇವುಗಳಿಗೆ ಅವುಗಳಿಂದ ಬರೋದು ಮನಸ್ಸಿನ ಹೃದಯದ ಒಳಗಿಂದ ಬರುವುದು. ಗಲಾತ್ಯ 5:19. ಶರೀರ ಭಾವದ ಕ್ರಮಗಳು ಪ್ರಸಿದ್ಧವಾಗಿಯವೆ. ಯಾವುವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತನ, ಇಂಥವುಗಳೇ. ಇಂಥವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು, ಇದನ್ನು ಓದಿ ಎಲ್ಲರೂ, ಇಂತಹ ಕಾರ್ಯಗಳನ್ನು ನಡೆಸುವವರು, ಇಂತಹ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ದೇವರ ರಾಜ್ಯಕ್ಕೆ ಯಾರು ಬಾಧ್ಯರಾಗುವುದಿಲ್ಲ? ಯಾರು ಜಾತಕ ಮಾಡ್ತಾರೆ ಅವರು ಬಾಧ್ಯರಾಗುವುದಿಲ್ಲ. ದೇವರಾಜ್ಯಕ್ಕೆ ಸೇರಿದವರು ಯಾರು? ಬಂಧುತನದಲ್ಲಿರುವವರು, ನಾಚಿಕೆಗೇಡಿತನದಲ್ಲಿರುವವರು, ವಿಗ್ರಹ ಆರಾಧನೆ ಮಾಡುವವರು, ಮಾಟ ಮಂತ್ರಗಳನ್ನು ಮಾಡುವವರು, ಹಗೆತನ ಮಾಡುವವರು, ದ್ವೇಷ ಮಾಡುವವರು, ಜಗಳ ಮಾಡುವವರು, ಹೊಟ್ಟೆ ಕಿಚ್ಚಿಕೊಳ್ಳುವವರು, ಸಿಟ್ಟು ಮಾಡಿಕೊಳ್ಳುವರು, ಕೋಪ ಮಾಡಿಕೊಳ್ಳುವರು, ಭೇದ ಭಾವ ಮಾಡುವಂತವರು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತನ, ಇವುಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಪ್ರತಿಯೊಬ್ಬ ಮನುಷ್ಯನು ದೇವರಾಜ್ಯಕ್ಕೆ ಸೇರುವುದಿಲ್ಲ. ಯಾರು ನ್ಯಾಯ, ನೀತಿ, ಸತ್ಯ, ಧರ್ಮದ ಪ್ರಕಾರ ಇದ್ದು ಅವರು ಹಿಂಸೆ, ಸಂಕಟ, ನೋವು, ಯಾತನೆ, ಕಷ್ಟಗಳನ್ನು ಅನುಭವಿಸಿದರೆ ಅವರು ಸಹ ಧನ್ಯರು. ಯಾಕಂದ್ರೆ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಶಾಂತರು ಧನ್ಯರು, ನಿರ್ಮಲ ಚಿತ್ತರು ಧನ್ಯರು, ಸಮಾಧಾನ ಪಡಿಸುವವರು ಧನ್ಯರು. ಇವರು ದೇವರನ್ನು ನೋಡ್ತಾರೆ, ದೇವರ ಮಕ್ಕಳಾಗ್ತಾರೆ, ಪರಲೋಕ ರಾಜ್ಯವು ಅವರನ್ನು ಸಮಾಧಾನ ಒದಗಿಸುವುದೆಂಬುದಾಗಿ ವಾಕ್ಯವಾಗಿ ಹೇಳ್ತದೆ. ಮೀಗ 6:8, ಹೋಶೇಯ 6:6. ಮೀಗ 6:8 ಹೇಳ್ತದೆ, ಮನುಷ್ಯನ ಒಳ್ಳೆಯದೆಂಬುದು ತಿಳಿದುಕೋ, ನ್ಯಾಯವನ್ನು ಆಚರಿಸು, ಕರುಣೆಗೆ ಆಸಕ್ತನಾಗಿರುವ ನಿನ್ನ ದೇವರಿಗೆ ನಮ್ರವಾಗಿ ನಡೆದು. ಹೋಶೇಯ 6:6 ಹೇಳ್ತದೆ, ಯಜ್ಞವು ಬೇಡ, ನನಗೆ ಕರುಣೆ ಬೇಕು ಎಂಬುದಾಗಿ. ಆದರೆ ನಮ್ಮ ಬದುಕು ಈ ಲೌಕಿಕವಾದಂತಹ ವಿಷಯಗಳಲ್ಲಿ ತಲ್ಲೀನರಾಗಿ ನಾವು ಪ್ರಾಪಂಚಿಕ ವಿಷಯಗಳಲ್ಲಿ ತೊಡಗಿಸಿಕೊಂಡಿದ್ರೆ ನಾವು ಕ್ರಿಸ್ತನನ್ನು ಮಹಿಮೆ ಪಡಿಸ್ತಾ ಇಲ್ಲ. ನಾವು ಈ ರೀತಿಯಾದಂತಹ ಗಲಾತ್ಯ 5:19, 20, 21 ಇರುವಂತ ನಾವು ನಡ್ಕೊಳ್ತಾ ಇದ್ರೆ, ಮತ್ತಾಯ 15, 18, 19 ಇರುವ ಹಾಗೆ ನಡ್ಕೊಳ್ತಾ ಇದ್ರೆ ನಾವು ದೇವರ ರಾಜ್ಯಕ್ಕೆ ಸೇರುವುದಿಲ್ಲ. ನಮ್ಮಲ್ಲಿ ಅನೀತಿ, ಅಕ್ರಮ, ಭ್ರಷ್ಟಾಚಾರ, ಕಳ್ಳತನ, ಮತ್ತಿತರ ಎಲ್ಲ ಕೆಟ್ಟ ಕೃತ್ಯಗಳು, ಕೆಟ್ಟ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ, ನಮ್ಮ ಬಾಯಿನಲ್ಲಿ, ನಮ್ಮ ಬದುಕಿನಲ್ಲಿರುವಾಗ ನಾವು ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕೆ ಸಾಧ್ಯವಿಲ್ಲ. ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕೆ ನಾವು ಸಾಧ್ಯವಿಲ್ಲ. ಆದ್ರೆ ನಾವು ಕ್ರಿಸ್ತನಿಗಾಗಿ ಯಾವಾಗ ಬದುಕ್ತೇವೆ, ಕ್ರಿಸ್ತನಿಗಾಗಿ ನಾವು ಯಾವಾಗ ನಾವು ಶ್ರಮಿಸ್ತೇವೆ, ಕ್ರಿಸ್ತನಿಗಾಗಿ ನಾವು ಯಾವಾಗ ನಾವು ಅಳುತ್ತೇವೆ, ಕ್ರಿಸ್ತನಿಗಾಗಿ ನಾವು ಯಾವಾಗ ಶ್ರಮ ಪಡ್ತೇವೆ, ಕ್ರಿಸ್ತನಿಗೋಸ್ಕರವಾಗಿ ನಾವು ಯಾವಾಗ ನಾವು ಆತ್ಮನಲ್ಲಿ ನಾವು ನೆಲೆಗೊಂಡಿರ್ತೇವೆ, ಆಗ ನಮಗೆ ಬದುಕು ಸಾರ್ಥಕ. ಆಗ ನಾವು ಶಿಲುಬೆ ಹೊತ್ಕೊಂಡು ಬರ್ತಾ ಇದ್ದೇವೆ, ಆಗ ಶಿಲುಬೆಯ ಹಿಂದೆ ಇದ್ದೇವೆ, ಯೇಸು ಸ್ವಾಮಿಯ ಹಿಂದೆ ಇದ್ದೇವೆ ಎಂಬುದಾಗಿ. ನಾವು ಒಂದು ವೇಳೆ ದುರ್ವೆಚ್ಚ ಮಾಡ್ತಾ ಇದ್ರೆ, ನಾವು ಒಂದು ವೇಳೆ ಕುಡಿತನದಲ್ಲಿದ್ರೆ, ನಾವು ಒಂದು ವೇಳೆ ಜಗಳ ಮಾಡ್ತಾ ಇದ್ರೆ, ನಾವು ಒಂದು ವೇಳೆ ಪ್ರೀತಿಯಲ್ಲಿ ನೆಲೆಗೊಳ್ಳದಿದ್ರೆ, ನಮ್ಮಲ್ಲಿ ಅನೇಕತೆ ಇದ್ದರೆ ನಾವು ದೇವರಲ್ಲಿ ಇಲ್ಲ, ದೇವರ ರಾಜ್ಯದಲ್ಲಿ ಸೇರುವುದಿಲ್ಲ. ನಾವು ದುರ್ವಿನ ಹಿಂದೆ, ಆಸ್ತಿ ಪಾಸ್ತಿಯ ಹಿಂದೆ, ಅಧಿಕಾರ ಸ್ಥಾನಮಾನ ಹಿಂದೆ ಓಡುವವರಾಗಿದ್ರೆ ನಾವು ದೇವರ ರಾಜ್ಯಕ್ಕೆ ಸೇರುವುದಕ್ಕೆ ಸಾಧ್ಯವಿಲ್ಲ. ಆದರೆ ಕ್ರಾಸ್
a call to self-denial. ಶಿಲುಬೆ ನಮ್ಮನ್ನು ನಿರಾಕರಿಸಬೇಕೆಂಬುದಾಗಿ ಹೇಳುವುದಾದ್ರೆ ಶರೀರ ಭಾವದ ಕರ್ಮಗಳನ್ನು ನಾವೇ ಮಾಡಬೇಕಂತೆ ತಿರಸ್ಕರಿಸಬೇಕು, ಬಿಟ್ಟು ಬಿಡಬೇಕು. ಯಾಕಂದ್ರೆ ಪಾಪ ಕೊಡುವ ಸಂಬಳ ಮರಣ. ಹಾಗಾದ್ರೆ ಈ ಎಲ್ಲಾ ಪಾಪಕೃತ್ಯಗಳನ್ನು ಮಾಡಿ ನಾನು ಪರಲೋಕಕ್ಕೆ ಹೋಗ್ತೇನೆ ಅಂತ ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲಾ ಪಾಪಕೃತ್ಯಗಳನ್ನು ಮಾಡಿ ನಾನು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುವವನಾಗಿದೆ ಎಂಬುದಾಗಿ ಹೇಳುವುದಾದ್ರೆ ಸಾಧ್ಯವಿಲ್ಲ. ಇವೆಲ್ಲ ಪಾಪಕೃತ್ಯಗಳನ್ನು ಮಾಡಿ ನಾನು ನೀತಿವಂತರು ಎಂಬುದಾಗಿ, ನಾನು ಯೇಸು ಸ್ವಾಮಿಯ ಮಗಳು, ನಾನು ಯೇಸು ಸ್ವಾಮಿಯ ಶಿಷ್ಯರು, ನಾನು ಯೇಸು ಸ್ವಾಮಿಯ ಅನುಯಾಯಿ ಎಂಬುದಾಗಿ ಹೇಳುವುದಾದ್ರೆ ನಮ್ಮಿಂದ ಸಾಧ್ಯವಿಲ್ಲ. ದೇವ ಆಶೀರ್ವದಿಸುವುದಿಲ್ಲ. ನಾವು ನ್ಯಾಯತೀರ್ಪಿನ ದಿನದಲ್ಲಿ ಈ ಎಲ್ಲಾ ಕಾರ್ಯಗಳನ್ನು ಮಾಡಿ ನಾವು ಸಮಾಧಿಗೆ ಹೋದ ಮೇಲೆ ನ್ಯಾಯತೀರ್ಪಿನ ಸಂದರ್ಭದಲ್ಲಿ ನಾವು ದೇವರು ಮಾತನ್ನು ಹೇಳ್ತಾನೆ. ನಾವು ನೆನೆಸ್ಬೋದು ಬಿಲ್ ಗೇಟ್ಸ್ ಎಲ್ಲ ಸ್ವರ್ಗಕ್ಕೆ ಹೋಗ್ತಾರೆ, ಮುಖೇಶ್ ಅಂಬಾನಿ ಸ್ವರ್ಗಕ್ಕೆ ಹೋಗ್ತಾನೆ, ನರೇಂದ್ರ ಮೋದಿ ಅಥವಾ ಬೇರೆ ಮುಖಂಡರೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ನಿಜವಾಗಿ ಅವರು ಎಲ್ಲರೂ ಸಹ ಕ್ರಿಸ್ತನನ್ನು ಅರಿತರೆ ಮಾತ್ರ ಸ್ವರ್ಗಕ್ಕೆ. ನಾವೆಲ್ಲ ಕ್ರೈಸ್ತರು ಸ್ವರ್ಗಕ್ಕೆ ಹೋಗ್ತೀವಿ ಎಂಬುದಾಗಿ ಹೇಳ್ತೀವ? ನಾವು ಸಹ ಹೋಗಲ್ಲ. ಯಾಕೆ? ಕ್ರಿಸ್ತನನ್ನು ಅರಿಯದಿದ್ದರೆ ಸ್ವರ್ಗಕ್ಕೆ ಹೋಗಲ್ಲ. ಕ್ರೈಸ್ತರೇ ಆಗಲಿ, ಕ್ರೈಸ್ತರಲ್ಲದಿರಲಿ, ಬಡವನೇ ಆಗಲಿ, ಶ್ರೀಮಂತನೇ ಇರಲಿ, ಉಳ್ಳವನೇ ಇರಲಿ, ಇಲ್ಲದವನೇ ಇರಲಿ, ಬಲ್ಲಿದನೋ ಅಥವಾ ದೀನದಲ್ಲಿದ್ದನೋ ಯಾರೇ ಇರಲಿ, ಕ್ರಿಸ್ತನನ್ನು ಅರಿಯದವರು, ಕ್ರಿಸ್ತನಲ್ಲಿ ನೆಲೆಗೊಂಡಿರದವರು, ಕ್ರಿಸ್ತನಂತೆ ಬದುಕದವರು ಯಾರು ಸಹ ಸ್ವರ್ಗಕ್ಕೆ ಹೋಗುವುದಕ್ಕೆ ಸಾಧ್ಯ. ನಮ್ಮಲ್ಲಿ ಪ್ರೀತಿ ಇರಬೇಕು, ನಮ್ಮಲ್ಲಿ ಪ್ರೀತಿಯ, ಮಮತೆಯ, ಅನುಕಂಪದ, ಕರುಣೆಯ, ದಯೆಯ, ಕ್ಷಮಿಸುವಂತಹ ಗುಣಗಳಿರಬೇಕು. ಒಬ್ಬರಿಗೊಬ್ಬರು ಸಹಾಯ ಮಾಡುವಂತಹ, ಒಬ್ಬರ ಭಾಗಗಳೊಬ್ಬರು ಬರುವಂತಹ, ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡುವಂತಹ, ಕ್ರಿಸ್ತನ ಮಾದರಿಯನ್ನು ಅನುಸರಿಸುವಂತಹ ಬದುಕು ಯಾರಾಗಿರುತ್ತದೆಯೋ, ಯಾರು ಈ ಪ್ರಪಂಚವನ್ನು ಬಿಟ್ಟು ಪರಲೋಕದ ಪ್ರಪಂಚಕ್ಕೋಸ್ಕರವಾಗಿ ಹಾಕಲಿರುತ್ತಾರೋ, ದೇವರ ರಾಜ್ಯದಲ್ಲಿ ನಾನು ಸೇರಬೇಕೆನ್ನುವಂತಹ ಆಶೆಯಿಂದ ಬದುಕುತ್ತಾರೋ, ಅವರು ಕ್ರಿಸ್ತನನ್ನು ಅನುಸರಿಸ್ತಾರೆ, ಕ್ರಿಸ್ತನ ಮಾತಿನ ಪ್ರಕಾರ ಜೀವಿಸ್ತಾರೆ, ಕ್ರಿಸ್ತನ ಮಾತನ್ನು ಕೈಗೊಂಡು ನಡೆದರೆ ಅವರಿಗೆ ಪ್ರಪಂಚದ ಯಾವ ಹಣ, ಆಸ್ತಿ, ಅಂತಸ್ತು, ಅಧಿಕಾರ, ಸ್ಥಾನಮಾನ ಅಗತ್ಯವಿಲ್ಲ ಬೇರೆ. ಆದರೆ ಅವುಗಳ ಹಿಂದೆ ಓಡುವವನು ಏನ್ ಮಾಡ್ತಾನೆ? ನಾಶವಾಗ್ತಾನೆ, ನಶಿಸಿ ಹೋಗ್ತಾನೆ, ಹಣವಾಗಿ ಹೋಗ್ತಾನೆ ಎಂಬುದಾಗಿ ವಾಕ್ಯಭಾಗ ಹೇಳ್ತಾರೆ. ಇಂದು ನನ್ನ ನಿಮ್ಮೆಲ್ಲರ ಬದುಕಿನಲ್ಲಿ ಪ್ರೀತಿ, ಮಮತೆ, ವಾತ್ಸಲ್ಯದ ಜೀವಿತ ಇಲ್ಲದೆ ಹೋದ್ರೆ, ನನ್ನ ನಿಮ್ಮೆಲ್ಲರ ಬದುಕಿನಲ್ಲಿ ಯೇಸು ಸ್ವಾಮಿಯ ಮಾತುಗಳನ್ನು ಕೈಕೊಂಡು ನಡೆಯದೆ ಹೋದರೆ, ನನ್ನ ನಿಮ್ಮೆಲ್ಲರ ಬದುಕಿನಲ್ಲಿ ಪ್ರಪಂಚವನ್ನು ಬಿಟ್ಟು ಯೇಸು ಸ್ವಾಮಿಯನ್ನು ಹಿಡಿದುಕೊಳ್ಳದೆ ಹೋದರೆ, ನಮ್ಮ ಪ್ರಾಣನಷ್ಟ ಯೇಸುವಿಗಾಗಿ ಆಗಲಿ, ಆದರೆ ಪ್ರಪಂಚಕ್ಕಾಗಿ ಆಗಬಾರದು. ಆಗ ಯೇಸು ಸ್ವಾಮಿ ನ್ಯಾಯತೀರ್ಪಿನ ಮುಂದೆ ಹೇಳ್ತಾರೆ, ತನ್ನ ತಂದೆಯಾದ ಯೆಹೋವ ದೇವರಿಗೆ, ಇವನು ನನ್ನ ಮಗನು, ಇವನು ನನ್ನ ಮಗಳು ಎಂಬುದಾಗಿ ಹೇಳಬೇಕಾದ್ರೆ ಯೇಸು ಸ್ವಾಮಿಯಂತೆ ಜೀವಿಸಬೇಕು. ಒಂದು ವೇಳೆ ಈತ ನನ್ನ ಮಗನಲ್ಲ, ಈಕೆ ನನ್ನ ಮಗಳಲ್ಲ ಎಂಬುದಾಗಿ ಯೇಸು ಸ್ವಾಮಿ ತನ್ನ ತಂದೆಯಾದ ದೇವರ ಮುಂದೆ ಹೇಳಿದರೆ, ನಮ್ಮನ್ನು ಸೀದಾ ತಕೊಂಡು ಹೋಗಿ ನರಕ ಬೇಕಾ, ಸ್ವರ್ಗ ಬೇಕಾ? ನಮ್ಮನ್ನು ತಿರಸ್ಕರಿಸಿಕೊಳ್ಳೋಣ, ನಮ್ಮನ್ನು ಬಿಟ್ಟುಬಿಡೋಣ. ತಪ್ಪಿపోದ ಮಗನ ಸ್ವಾಮಿ ಎಲ್ಲಿಗೆ ಹೋಯ್ತು? ಅವನು ಹಣ, ಆಸ್ತಿ ಸೂರೆ ಮಾಡ್ತಾನೆ, ತನ್ನ ತಂದೆಯಿಂದ ಕಿತ್ಕೊಂಡು ಏನ್ ಮಾಡ್ತಾನೆ? ಅವನು ವ್ಯಭಿಚಾರಿಗಳಾಗಿ ಬದುಕ್ತಾನೆ, ಕಳ್ಳ ಪೂರ್ವ ಸಂಗಡ ಅವರು ಸಹವಾಸ ಮಾಡ್ತಾನೆ, ಕಳ್ಳ ಅವನು ನಾಶ ಆಗ್ತಾ ಇರ್ತಾನೆ. ಆದ್ರೆ ಅವನು ಪಶ್ಚಾತ್ತಾಪ ಪಟ್ಟು ಹಿಂತಿರುಗಿ ಬಂದಾಗ ಅವನಪ್ಪ ಮತ್ತೆ ಹಾಗೆ ತಂದೆಯ ದೇವರು ಸಹ ನಾವು ಈಗ ಪಾಪಿಗಳಾಗಿದ್ದೇವೆ, ಆ ಪಾಪಕೃತ್ಯವನ್ನು ಬಿಟ್ಟು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ಬರುವುದಾದ್ರೆ ಸ್ವೀಕರಿಸ್ತಾನೆ, ಇಲ್ಲದಿದ್ದರೆ ನಮ್ಮನ್ನು ತಿರಸ್ಕರಿಸ್ತಾನೆ. ನಾವು ದೇವರನ್ನು ಸ್ವೀಕರಿಸುವುದಾದರೆ ಅವನು ನಮ್ಮನ್ನು ಸ್ವೀಕರಿಸ್ತಾನೆ. ನಾವು ದೇವರನ್ನು ಸನ್ಮಾನಿಸುವುದಾದರೆ ಅವನು ಸಹ ನಮ್ಮನ್ನು ಸನ್ಮಾನಿಸ್ತಾನೆ. ನಾವು ದೇವರನ್ನು ಬೇಕೆಂಬುದಾಗಿ ಹೇಳುವುದಾದರೆ ದೇವರು ಸಹ ನಮ್ಮನ್ನು ಬೇಕೆಂಬುದಾಗಿ ಹೇಳ್ತಾನೆ. ನಾವು ದೇವರನ್ನು ಬೇಡ ಎಂಬುದಾಗಿ ಹೇಳಿದ್ರೆ ದೇವರು ಸಹ ನಮ್ಮನ್ನು ಬೇಡ ಎಂಬುದಾಗಿ ಹೇಳ್ತಾನೆ. ಬೇರೆ ಯಾವುದು ಬೇಕು? ದೇವರು ಬೇಕು, ಸೈತಾನನು ಬೇಕು. ದೇವರ ಮಾರ್ಗ ಬೇಕು, ಸೈತಾನನ ಮಾರ್ಗ ಬೇಕು. ದೇವರಲ್ಲಿ ನೆಲೆಗೊಳ್ತೀರಾ, ಸೈತಾನನ ಮಾರ್ಗದಲ್ಲಿ ನೆಲೆಗೊಳ್ತೀರಾ. ದೇವರ ವಾಕ್ಯವನ್ನು ಕೈಗೊಳ್ತೀರಾ, ಸೈತಾನನ ವಾಕ್ಯಗಳನ್ನು ಕೈಗೊಂಡು ನೆಲೆಗೊಳ್ತೀರಾ. ನಿಮ್ಮ ಬದುಕನ್ನು ನೀವೇ ಆಲಿಸಿಕೊಳ್ಳ್ರಿ. ಸುಖ ಬೇಕು, ಸ್ವರ್ಗ ಬೇಕು, ದೇವರ ರಾಜ್ಯ ಬೇಕಾಗಿರುವುದಾದ್ರೆ ಕ್ರಿಸ್ತನ ಮಾತಿನಂತೆ, ಕ್ರಿಸ್ತನ ವಾಕ್ಯದಲ್ಲಿ ಬದುಕಿರಿ. ಎಲ್ಲರಿಗೂ ಸೈತಾನನ ಅನುಸರಿಸಿ ಕ್ರಿಸ್ತನ ಮಾತಿನಂತೆ ನಡೆದು ಸ್ವರ್ಗದಲ್ಲಿ ಸೇರುವುದಕ್ಕೆ ಪವಿತ್ರಾತ್ಮ ನಿಮ್ಮನ್ನು ನಿತ್ಯ ಕಾಲಕ್ಕೆ ಸಹಾಯ ಮಾಡಿ.
Thank you.
ಸಹಕರಿಸಬೇಕು ನಾನು ಕೇಳಿಕೊಳ್ತೇನೆ. ಗೆಲ್ ದೇವಾಲಯದ ಆರಾಧನೆ ಮುಗಿಸಿಕೊಳ್ಳುವಾಗ ತಡವಾಗುವಂತಹ ಪರಿಸ್ಥಿತಿ ಒಮ್ಮೆ ಎದುರಾಗ್ತದೆ. ಈ ನಿಟ್ಟಿನಲ್ಲಿ ನಾನು ಪ್ರೀತಿನ ಕೇಳಿಕೊಳ್ತೇನೆ ಅಂದ್ರೆ ತಡವಾಗಿ ಬರುವಾಗ ನೀವು ಹೇಳಿದಂತೆ ಹಾಡುಗಾರಿಕೆಯಲ್ಲಿ ಸ್ತುತಿಪದಗಳನ್ನು ಹಾಡುತ್ತಾ ಇರುವಂತಹ ಸಂದರ್ಭವನ್ನು ಮುಂದುವರಿಸುವಂತೆಯೂ ಸಹಕರಿಸುವಂತ ನಾನು ಪ್ರೀತಿನ ಕೇಳಿಕೊಳ್ತೇನೆ. ಇಂದಿನಿಂದ ನಾನು ಉಪವಾಸದಲ್ಲಿ ಇರುವವನಾಗಿರ್ತೇನೆ. ಯಾವುದೇ ಪ್ರಾರ್ಥನಾ ಕೂಟಗಳಿಗೆ ನಾನು ಬರುವಾಗ ಮಧ್ಯಾಹ್ನದ ವೇಳೆ ಅಥವಾ ಬೆಳಗಿನ ಸಂಜೆಯ ತನಕ ನಾನು ಯಾವುದೇ ಆಹಾರ ಸ್ವೀಕರಿಸುವುದಿಲ್ಲ. ಕಾಫಿ, ಟೀ, ಜ್ಯೂಸ್ ಯಾವುದನ್ನು ಸಹ ಕುಡಿಯುವುದಿಲ್ಲ. ನೀರು ಬಿಟ್ಟರೆ ಯಾವುದನ್ನು ಸೇವಿಸುವುದಿಲ್ಲ. ಒಂದು ವೇಳೆ ನೀವು ರಾತ್ರಿಯಲ್ಲಿ ಏನಾದರೂ ಪ್ರಾರ್ಥನಾ ಕೂಟ ಇಟ್ಕೊಂಡ್ರೆ ಮಾತ್ರ ಸಸ್ಯಾಹಾರಿ ಊಟ ಮಾಡ್ತೇನೆ. ಅದು ಬಿಟ್ಟರೆ ಮಾಂಸಾಹಾರಿ ಊಟ ನಾನು ಮಾಡುವುದಿಲ್ಲ. ದಯಮಾಡಿ ಸಹಕರಿಸಿ. ಹಾಗೆ ಏನಾದರೂ ಪ್ರಾರ್ಥನೆಯ ಅವಶ್ಯಕತೆ ಇರುವುದಾದ್ರೆ ನಿಮಗಾಗಲಿ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಥವಾ ನಿಮ್ಮ ನೆರೆಯವರಿಗೆ ಅಥವಾ ಯಾರಿಗಾದರೂ ಇರುವುದಾದ್ರೆ ನನಗೆ ತಿಳಿಸುವಂತೆಯೂ ಆ ಪ್ರಾರ್ಥನೆಗಳಲ್ಲಿ ನಾನು ನೆನೆಸಿಕೊಳ್ಳುತ್ತೇನೆ. ಮತ್ತು ಪ್ರಾರ್ಥನಾ ಮನವಿಗಳಿರುವುದಾದ್ರೆ ಯಾರಿಗಾದರೂ ಸರಿ ನೀವು ಅದನ್ನು ನನಗೆ ತಿಳಿಸಿ ಪ್ರಾರ್ಥಿಸಿಕೊಳ್ಳುವಂತೆ ನಾನು ಪ್ರೀತಿಯಿಂದ ಕೇಳಿಕೊಂಡು ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆ ಬದಲಾವಣೆಲ್ಲ ಮೂಲಗಳಿಗೆ ಕಾರಣವಾಗಿರುವಂತಹ ನಮ್ಮ ಸ್ವರ್ಗೀಯ ತಂದೆಯೇ ನಮಗೆ ಸ್ತೋತ್ರವಾಗಲಿ. ಸಮಯದಲ್ಲಿ ನಾವು ಹೊರಗೆ ಪ್ರಾರ್ಥನೆಯನ್ನು ಕೊಟ್ಟಿರುವಂತದೇ ಅಲ್ಪ ರೀತಿಯಲ್ಲಿ ಸನ್ನಿಧಾನದಲ್ಲಿ ಅರ್ಪಿಸುತ್ತೇವೆ. ಇದನ್ನು ಸ್ವೀಕರಿಸುವ ಮಾನ್ಯ ಮಾಡು. ಸಮಯಗಳಿಗೋಸ್ಕರವಾಗಿ ನಾವು ಸದುಪಯೋಗವಾಗುವುದಕ್ಕೆ ಎಲ್ಲ ರೀತಿಯಲ್ಲೂ ಸಹಕರಿಸಿ ನಮಗೆ ಸಹಾಯಿಸು. ಅಲ್ಲದೆ ಕೊಡುವಂತಹ ಮನಸ್ಸು ಮತ್ತಷ್ಟು ಹೆಚ್ಚಿಸಿ ಸಂತೋಷವಾಗಿ ಕೊಡುವ ಮೇಲೆ ದೇವರ ಪ್ರೀತಿಯನ್ನು ಕೊಡಾಗಿ ಹೇಳಿದ್ರಿ. ಪ್ರೀತಿ ಮತ್ತು ವಾತ್ಸಲ್ಯವನ್ನು ಗಳಿಸುವುದಕ್ಕೆ ನಿನ್ನ ಆಶೀರ್ವಾದಕ್ಕೆ ನಾವು ಪಾತ್ರರಾಗುವುದಕ್ಕೆ ನೀವು ತಾನು ನಮಗೆ ಸಹಾಯವನ್ನು ಅನುಗ್ರಹಿಸುವುದಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಕೇಳಿದ ವಾಕ್ಯದ ರೀತಿಯಲ್ಲಿ ನಾವು ಬದುಕುವುದಕ್ಕೆ ಇಹಲೋಕದ ಯಾವುದೇ ಸಂಗತಿಗಳನ್ನು ನಾವು ಅನುಸರಿಸದೆ ಪ್ರಪಂಚದ ಆಶೆ ಪಾಶಗಳಿಗೆ ನಾವು ಒಳಗಾದ ಹಾಗೆ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳನಡಂಬ ಇನ್ನಿತರ ಎಲ್ಲ ಸುಕ್ಕು ದರ್ಪದ ಔಷಧದಿಂದ ನಾವು ಬದುಕದೆ ಪ್ರೀತಿ, ಅನ್ಯೋನ್ಯತೆ, ಐಕ್ಯತೆ, ಸಹನೆ, ಸೌಹಾರ್ದತೆ, ಸಹಬಾಳ್ವೆಯಲ್ಲಿ ನಾವು ಹೊಂದಾಣಿಕೆಯಿಂದ ಹೊಂದಿಕೊಂಡು ಹೋಗುವವರಾಗಿ ನಾವು ಸದಾಕಾಲ ಬದುಕುವುದಕ್ಕೆ ನಮಗೆ ಸಹಾಯ ಪಾಲಿಸು. ನಿನ್ನ ಹಿಂದೆ ಬರುವಾಗ ಅನೇಕ ಶ್ರಮ, ಸಂಕಟ, ಹಿಂಸೆಗಳು ಎದುರಾಗುತ್ತವೆ. ನ್ಯಾಯ, ನೀತಿ, ಸತ್ಯ, ಧರ್ಮದಲ್ಲಿ ನಾವು ನೆಲೆಗೊಂಡಿದ್ದು ಇಹಲೋಕದ ಈ ಪ್ರಾಪಂಚಿಕ ಪಾಪಕೃತ್ಯಗಳನ್ನು, ಶರೀರದ ಆಶಯ, ಪ್ರತಿಯೊಂದು ಸಂಗತಿಗಳನ್ನು, ಶರೀರ ಭಾಗದ ಕರ್ಮಗಳನ್ನು ನಾವು ತೆಗೆದುಹಾಕಿ ನಿನ್ನ ಸಹವಾಸದಲ್ಲಿ, ನಿನ್ನ ಸತ್ಸಂಗದಲ್ಲಿ ಪ್ರೀತಿ, ಮಮತೆ, ಕರುಣೆ, ದಯೆ, ಅನುಕಂಪ, ಪ್ರೇಮ, ವಾತ್ಸಲ್ಯ ಇವುಗಳಲ್ಲಿ ನೆಲೆಯಾಗಿದ್ದು ನಿನ್ನ ಮಾರ್ಗವನ್ನು ಅನುಸರಿಸಿ ನಿನ್ನನ್ನು ಪ್ರತಿಬಿಂಬಿಸುವಂತಹ ರೀತಿಯಲ್ಲಿ ನಾವು ಬದುಕುವುದಕ್ಕೆ ನಮಗೆ ಎಲ್ಲಾ ರೀತಿಯ ಪ್ರೋತ್ಸಾಹ, ಸಹಕಾರವನ್ನು ದಯಪಾಲಿಸುವುದಾಗಿ ಪ್ರಾರ್ಥಿಸುತ್ತೇವೆ. ವೇಳೆಯಲ್ಲಿ ಪ್ರಾರ್ಥನೆ ಮಾಡಿದಂತಹ ಸಹೋದರ ಡ್ಯಾನಿಯಲ್ಗೋಸ್ಕರವಾಗಿ ಪ್ರಾರ್ಥಿಸುತ್ತೇವೆ. ಶಸ್ತ್ರಚಿಕಿತ್ಸೆ ಒಳಗಾಗಿರುವಂತಹ ಪ್ರೀತಿಯ ಸಹೋದರನನ್ನು ಆಶೀರ್ವದಿಸು, ಬಲಪಡಿಸು. ನಿನ್ನ ಕೃಪೆಯನ್ನು ನಿನ್ನ ದಯೆಗೆ ಅವರನ್ನು ತೆಗೆದುಕೊಂಡು ಅವರನ್ನು ಗುಣಪಡಿಸು. ನಿನ್ನ ಹಸ್ತವನ್ನು ಅವರ ಮೇಲೆ ಇಟ್ಟು ಆರೋಗ್ಯವನ್ನು ಕಂಡು ತೆಗೆದುಕೊಳ್ಳುವಂತಹ ಆಹಾರ, ಔಷಧ ಮತ್ತು ಪೂರ್ವಕವಾಗಿ ಆರೋಗ್ಯದಲ್ಲಿ ಚೇತರಿಕೆಯನ್ನು ನೀಡುವುದಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ವೇಳೆ ನಮ್ಮ ಸಭೆಯ ಸದಸ್ಯರಾದಂತ ಲಾರೆನ್ಸ್ ಅವರಿಗೋಸ್ಕರವಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಹೃದಯಾಘಾತದಿಂದ ಆಸ್ಪತ್ರೆದಾಖಲಾಗಿರುವಂತಹ ಪ್ರಿಯರಿಗೆ ನಿನ್ನ ಧೈರ್ಯ, ಸಮಾಧಾನವನ್ನು, ಆರೈಕೆಯನ್ನು ನೀಡು ಸ್ವಾಮಿ. ಕುಟುಂಬಕ್ಕೆ ಬೇಕಾದಂತಹ ಸಮಾಧಾನವು, ಧೈರ್ಯವನ್ನು ನೀಡು. ಸಾಂತ್ವನವನ್ನು ದಯಪಾಲಿಸು. ವೈದ್ಯರ ಮೂಲಕ, ರಾಜ್ಯದ ಮೂಲಕವಾಗಿ ಮುಟ್ಟು ನಿನ್ನ ಸ್ವಸ್ಥ ಹಸ್ತದ ಮೂಲಕವಾಗಿ, ನಿನ್ನ ಸಹಾಯದ ಮೂಲಕವಾಗಿ ಅವರಿಗೆ ಚಾಚೆ, ಅವರಿಗೆ ಅಗತ್ಯವಿರುವಂತಹ ಪ್ರತಿಯೊಂದು ಸಂಗತಿಗಳನ್ನು ಅನುಗ್ರಹಿಸಿ ಶೀಘ್ರ ಗುಣಮುಖರಾಗಿ ಹಿಂದಿರುಗಿ ಮನೆಗೆ ವ್ಯವಹಾರ ಮಾಡು. ನಿನ್ನ ಕೃಪೆಗೂ ನಿನ್ನ ದಯೆಗೂ ನಿರಂತರ ನಿನ್ನ ಮಕ್ಕಳ ಮೇಲೆ ಇಟ್ಟುಕೊಂಡು ಕಾಪಾಡಿ ಬಲಪಡಿಸಿ ನಡೆಸುತ್ತಾರೆ. ಹೇಳಿದ ವಾಕ್ಯದ ಹಿನ್ನೆಲೆಯಲ್ಲಿ ನಮ್ಮ ಬದುಕು ಈ ಶ್ರಮಗಳ ಧ್ಯಾನದ ದಿವಸಗಳ ಸಂದರ್ಭದಲ್ಲಿ ನಿನ್ನ ಮಾರ್ಗದಲ್ಲಿದ್ದು, ನಿನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದು, ಪ್ರೀತಿ, ಐಕ್ಯದಲ್ಲಿದ್ದು ನಿನ್ನ ನಾಮದ ಮಹಿಮೆಗೋಸ್ಕರವಾಗಿ ಮಾತ್ರ ನಾವು ಬದುಕುವುದಕ್ಕೆ ನಮಗೆಲ್ಲರಿಗೂ ಸಹಾಯವನ್ನು ನೀಡಿ ನಮ್ಮನ್ನು ನಡೆಸಬೇಕೆಂಬುದಾಗಿ ಯೇಸುವಿನ ಮೂಲಕ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಮಾಡುವ ಸಂಗೀತಗಳಲ್ಲಿ 100ನೇ ಸಂಗೀತವನ್ನು ಮಾಡೋಣ. ಸಂಗೀತಗಳಲ್ಲಿ 100ನೇ ಸಂಗೀತ. ಆಶ್ಚರ್ಯವಾದ ಶಿಲುಬೆ ಕಣ್ಣಿಟ್ಟು ಸೃಷ್ಟಿಸಿದರೆ ವಿಲೋಪದ ಮಹತ್ವ ಬರೀ ಶಾಂತಿ. Oh
ಆಶೀರ್ವಾದವನ್ನು ವಿಶ್ವಾಸವನ್ನು ಹೊಂದಿಕೊಳ್ಳಬೇಕು. ಮಗನಾದ ಯೇಸು ಕ್ರಿಸ್ತನ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯದ ಸಹವಾಸ ಈಗಲೂ ಯಾವಾಗಲೂ ಎಲ್ಲರ ಸಂಗಡ ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವುದಕ್ಕೆ, ಕ್ರಿಸ್ತನ ಅನುಯಾಯಿಗಳಾಗಿ ಮಕ್ಕಳಾಗಿ ಶಿಷ್ಯರಾಗಿ ಜೀವಿಸುವುದಕ್ಕೆ ಸದಾ ಕಾಲವನ್ನು ಎಲ್ಲರೂ